ಇದರ ವತಿಯಿಂದ ಇವತ್ತು ನಡೆಯಲಿಕ್ಕಿರುವಂತಹ ಈ ಭಾರತ್ ನಮೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಖ್ಯಾತ ಅಂಕಣಕಾರರು, ರಾಷ್ಟ್ರೀಯ ಚಿಂತಕರು ಹಾಗೂ ನಿಮ್ಮೆಲ್ಲರ ಆತ್ಮೀಯರಾದಂತಹ ಚಕ್ರವರ್ತಿ ಸೂಲಿಬೇಲೆ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಗೊತ್ತಿರುವಂತೆ ಮಂಗಳೂರಿನಲ್ಲಿ ವಾಹನ ಜಾಥಾ ಇದನ್ನು ನಾವು ನಡೆಸಿದ್ದೇವೆ. ನಿಜವಾಗಿ ಹೇಳಬೇಕಾದ್ರೆ ನಮಗೆ ಒಂದು 500 ವಾಹನಗಳ ಒಂದು ಗುರಿ ಇತ್ತು. ಆದರೆ ನಿನ್ನೆ ದಿವಸ ಹಿರಿಯರು, ಕಿರಿಯರು, ಮಾತೆಯರು, ಭಗಿನಿಯರು, ಯುವಕ ಯುವತಿಯರು ಎಲ್ಲರೂ ಸೇರಿಕೊಂಡು ಸುಮಾರು 2,000ದಷ್ಟು ವಾಹನ ಇದರಲ್ಲಿ ಪಾಲ್ಗೊಂಡು ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಿ ಆಗಬೇಕು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಭಾಗದ ಜನರಿಗೆ ನೀಡಿದ್ದಾರೆ. ನಿಮಗೆಲ್ಲರಿಗೂ ಇದಕ್ಕಾಗಿ ನಮ್ಮ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಭಾರತ್ ನಮೋ ಇದನ್ನು ಚಕ್ರವರ್ತಿ ಸೂಲಿಬೇಲೆಯವರು ನಡೆಸಿಕೊಳ್ಬೇಕಾಗಿ ಅವರ ಹತ್ರ ಕೇಳಿಕೊಳ್ತೇನೆ. ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರ. ಭಾರತ್ ನಮೋ, ಭಾರತಕ್ಕೆ ಒಂದು ನಮನ ಅನ್ನುವಂಥ ಒಂದು ಹೆಸರಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೀವಿ. ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಹಾಕಿದೆ ಅಂತಂದರೆ, ಭಾರತದ ಇವತ್ತಿನ ಸ್ಥಿತಿಗತಿ, ಭಾರತದ ಭವಿಷ್ಯ, ಭಾರತದ ಇತಿಹಾಸ ಇವೆಲ್ಲವನ್ನೂ ಒಳಗೊಂಡಂತೆ ನಮ್ಮ ಕರ್ತವ್ಯವೇನು ಅಂತ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಇವತ್ತು ನೀವು ಮಾಡೋಣ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿರೋ ಉದ್ದೇಶವೇ ನಾವೆಲ್ಲರೂ ಸ್ವಲ್ಪ ಹೊತ್ತು ಕುಳಿತುಕೊಂಡು ಈ ಚಿಂತನೆಯನ್ನು ನಡೆಸಬೇಕು. ಸ್ವಲ್ಪ ಸಮಯವನ್ನು ಈ ಹೊತ್ತಿನಲ್ಲಿ ರಾಷ್ಟ್ರಕ್ಕೋಸ್ಕರ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಸೇರಿಸಿರೋದು ಒಂದು. ಎರಡನೇದು, ಇವತ್ತು ನಾವೇನಾದರೂ ಈ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಇನ್ನು ಭವಿಷ್ಯ ಕರಾಳವಾಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಸೇರಿರೋದು. ನಾನು ಕಳೆದ ಕೆಲವಾರು ದಿನಗಳ ಹಿಂದೆ ಈ ದೇಶದ ಸ್ವಾತಂತ್ರ್ಯದ ಹೊತ್ತಿನಲ್ಲಿ BBC ಅವರು ಸ್ವಾತಂತ್ರ್ಯ ಬಂದ ಕೆಲವಾರು ವರ್ಷಗಳ ನಂತರ BBC ಸಿದ್ಧಪಡಿಸಿದ ಸ್ವಾತಂತ್ರ್ಯದ ಕುರಿತಂತೆ ಒಂದು ವರದಿಯನ್ನು ಓದ್ತಾ ಇದ್ದೆ. ಭಾರತದ ಬುದ್ಧಿವಂತರು, ಭಾರತದ ಇತಿಹಾಸಕಾರರೆಲ್ಲ ಒಂದು ದಿಕ್ಕಿನಲ್ಲಿ ಮಾತನಾಡಿದರೆ BBCಯೇ ಮತ್ತೊಂದು ದಿಕ್ಕಿನಲ್ಲಿ ಮಾತನಾಡ್ತಾ ಹೇಳ್ತು, ಭಾರತದ ಈ ಸ್ವಾತಂತ್ರ್ಯದ ಹಿನ್ನೆಲೆ ಹೇಗಿತ್ತು, ಯಾತಕ್ಕೋಸ್ಕರ ಸ್ವಾತಂತ್ರ್ಯ ಬಂತು, ಏನೇನಾಯಿತು ಅನ್ನೋದನ್ನು BBC ತುಂಬ ಗಂಭೀರವಾದ ರಿಪೋರ್ಟನ್ನು ಅದಲ್ಲಿ ಪ್ರೊಡ್ಯೂಸ್ ಮಾಡಿತ್ತು. BBC ಹೇಳುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಬ್ರಿಟಿಷರು ಬಿಟ್ಟು ಕೊಟ್ಟಿದ್ದರಿಂದ ಅಲ್ಲ, ಬಿಡಬೇಕಾದ ಅನಿವಾರ್ಯತೆ ಬಂದಿದ್ದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ. ಯಾಕೆ ಬಿಡಬೇಕಾದ ಅನಿವಾರ್ಯತೆ ಬಂತು ಅಂತ ಆ ವರದಿ ಹೇಳುತ್ತೆ. ಅದರಲ್ಲಿ ಹೇಳುತ್ತೆ, ಎರಡನೇ ಮಹಾಯುದ್ಧ ಶುರುವಾದಾಗ ಆ ವೇಳೆಗೆ ಬ್ರಿಟಿಷರು ತುಂಬ ಗಟ್ಟಿಯಾಗಿದ್ರು. ಭಾರತವನ್ನು ಇನ್ನು 50 ವರ್ಷಗಳ ಕಾಲ ಬಿಡುವಂತ ಯಾವ ಸಾಧ್ಯತೆಯೂ ಇರಲಿಲ್ಲ. ಆದರೆ ಎರಡನೇ ಮಹಾಯುದ್ಧ ಮುಗಿಯೋದ್ರ ವೇಳೆಗೆ ಭಾರತದ ಪರಿಸ್ಥಿತಿ ಏನಾಯಿತು ಅಂತಂದರೆ, ಭಾರತದಲ್ಲಿ ಹಣಕಾಸಿನ ಪರಿಸ್ಥಿತಿ ತೀರಾ ಕೆಳಮುಖವಾಯಿತು. ಈ ದೇಶದಲ್ಲಿ ರುಪಿ ವ್ಯಾಲ್ಯೂ ಮತ್ತೆ ಕುಸಿತ ಹೋಯಿತು. ಈ ದೇಶದಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಆಯಿತು, ಇಂಪೋರ್ಟು ಕೂಡ ಕಡಿಮೆ ಆಯಿತು. ಭಾರತ ಅನ್ನೋ ರಾಷ್ಟ್ರ ಯುದ್ಧದಲ್ಲಿ ಭಾಗವಹಿಸಿದ್ರಿಂದ ಜಗತ್ತಿನ ಅನೇಕ ರಾಷ್ಟ್ರಗಳ ಸಂಪರ್ಕ ಕಳ್ಕೊಳ್ಬೇಕಾಗಿ ಬಂತು. ಇದರ ಒಟ್ಟಾರೆ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಹಣದುಬ್ಬರ ಜಾಸ್ತಿಯಾಗಿ ಬಡವರು ಬದುಕೋದು ಹೆಚ್ಚು ಕಡಿಮೆ ಅಸಾಧ್ಯ ಅಂತಾಯಿತು. ಆಗ ಗಾಂಧೀಜಿ ಈ ಬಡವರ ಪರವಾಗಿ ಒಂದು ದನಿ ಎತ್ತಬೇಕು ಅಂತ ಕ್ವಿಟ್ ಇಂಡಿಯಾ ಅನ್ನುವಂಥ ಮೂವ್ಮೆಂಟನ್ನು ಶುರು ಮಾಡಿದ್ದು. ಬಂಗಾಳದಲ್ಲಿ ಹೆಚ್ಚು ಕಡಿಮೆ ಕ್ಷಾಮ ಬಂದು ಹೋಯಿತು ಅಂತ BBC ವರದಿ ಹೇಳುತ್ತೆ. ಈ ಕ್ಷಾಮ ಹೇಗಿತ್ತು ಅಂತಂದ್ರೆ, ಮಳೆಯಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕ್ಷಾಮ ಅಲ್ಲ, ಜನರಿಗೆ ಎದುರುಗಡೆ ಅನ್ನ ಇದ್ರೂ
ತಿನ್ನಲಿಕ್ಕಾಗದ ಬಡತನ ಆವರಿಸಿಕೊಂಡಿದೆ ಅನ್ನುವಂಥ ಕ್ಷಾಮ 1942ರಲ್ಲಿ ಭಾರತಕ್ಕೆ ಬಂದಿತ್ತು ಅಂತ BBC ಹೇಳುತ್ತೆ. ಈ ಕ್ಷಾಮದ ನಂತರ ಇಡೀ ದೇಶ ಕುದ್ದು ಹೋಯಿತು. ಕ್ವಿಟ್ ಇಂಡಿಯಾ ಅನ್ನೋ ಮೂವ್ಮೆಂಟ್ ಅನ್ನ ಗಾಂಧೀಜಿ ಶುರು ಮಾಡಬೇಕಾಗಿ ಬಂತು. ಇದರ ಪರಿಣಾಮ ಬ್ರಿಟಿಷರು ಕೂಡ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರು. ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಗೆದ್ರು ನಿಜ, ಆದರೆ ವಾಸ್ತವವಾಗಿ ಬ್ರಿಟಿಷರು ಕೂಡ ಸೋತಿದ್ರು. ಯಾಕೆಂದ್ರೆ ಇನ್ನು ಭಾರತವನ್ನ ಹಿಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಅದಾಗಲೇ ನೇತಾಜಿಯವರ ದೊಡ್ಡ ಆಂದೋಲನ ಶುರುವಾಗಿದ್ದರಿಂದ ನೇತಾಜಿಯವರು ಇಡೀ ಭಾರತವನ್ನ ತಾನೇ ಗೆದ್ದು ಬಿಡ್ತೀನಿ ಅನ್ನುವಂಥ ಮಟ್ಟಕ್ಕೆ ಬಂದಿದ್ರು. ಒಟ್ಟಾರೆ ಭಾರತ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿತ್ತು. ಆಗ ಬಂದ ಲೇಬರ್ ಪಾರ್ಟಿಯ ಅಧ್ಯಕ್ಷ ಕ್ಲೆಮೆಂಟ್ ಆಟ್ಲಿ ಹೇಳ್ದ, ನಾವಿನ್ನು ಭಾರತವನ್ನ ಬಿಡ್ಲಿಕ್ಕಿದ್ದೀವಿ ಅಂತ. ನಾನು ಇದನ್ನು ಸ್ವಲ್ಪ ವಿಸ್ತೃತವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವತ್ತಿನ ಸ್ಥಿತಿ ಮತ್ತು ಇವತ್ತಿನ ಸ್ಥಿತಿಯನ್ನ ಕಂಪೇರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಈ ಪರಿಸ್ಥಿತಿ ಎಲ್ಲಿವರೆಗೂ ಬಂತು ಅಂತಂದ್ರೆ 1948 ಜೂನಿಗೆ ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಭಾರತ ಬಿಟ್ಟು ಹೋಗ್ತೀವಿ ಅಂತ ಅವ್ರು ಹೇಳಿ ಆಯ್ತು, ಬ್ರಿಟಿಷರು ಹೇಳಿ ಆಯ್ತು. ಆದರೆ ಬ್ರಿಟಿಷರು 1948ವರೆಗೂ ಕಾಯಲಿಲ್ಲ. 1947 ಆಗಸ್ಟ್ನಲ್ಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ರು. ಇನ್ನೂ ಒಂದು ವರ್ಷ ಇರಬೇಕಿತ್ತವರಿಲ್ಲಿ, ಇನ್ನೂ ಒಂದು ವರ್ಷ ಎಲ್ಲವನ್ನೂ ಸೆಟ್ರೈಟ್ ಮಾಡಿ ಸರಿಯಾದ ದಿಕ್ಕಲ್ಲಿ ಸ್ವಾತಂತ್ರ್ಯ ಕೊಡಬೇಕಿತ್ತು. ಆದರೆ ಬ್ರಿಟಿಷರು ಯೋಚನೆ ಮಾಡಿದ್ರು, ಇನ್ನು ಒಂದು ವರ್ಷ ಕಾಯೋ ಸ್ಥಿತಿ ಇಲ್ಲ, ಆದಷ್ಟು ಬೇಗ ಭಾರತವನ್ನು ಬಿಟ್ಟು ಹೋದ್ರೆ ನಾವು ಚೆನ್ನಾಗಿರ್ತೀವಿ, ಭಾರತ ಒದ್ದಾಡ್ತಿರುತ್ತೆ ಅಂತ ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಮುಸ್ಲಿಂ ಲೀಗಿನ ಮಹಮ್ಮದ್ ಅಲಿ ಜಿನ್ನಾನ್ ಕರೆಸ್ಕೊಂಡ್ರು. ಅವ್ರಿಗೆ ಹೇಳಿದ್ರು, ಹೇಗಾದ್ರೂ ಮಾಡಿ ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣವನ್ನ ನೀನು ರೂಪಿಸಬೇಕು ಅಂತಂದ್ರು. ಅದಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಅವನು 1942ರಲ್ಲಿ ಕ್ವಿಟ್ ಇಂಡಿಯಾ ಅಂತ ಇಡೀ ದೇಶ ಹೇಳಿದಾಗ ಮುಸ್ಲಿಂ ಲೀಗ್ ಮಾತ್ರ ಕ್ವಿಟ್ ಇಂಡಿಯಾ ಅಂತ ಹೇಳಿರಲಿಲ್ಲ. ಮುಸ್ಲಿಂ ಲೀಗ್ ಹೇಳಿತ್ತು, ನೀವು ಕ್ವಿಟ್ ಇಂಡಿಯಾ ಅನ್ನೋದಾದ್ರೆ ನಾವು ಡಿವೈಡ್ ಇಂಡಿಯಾ ಅಂತ ಹೇಳ್ತೀವಿ, ಭಾರತವನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಭಾರತವನ್ನ ಡಿವೈಡ್ ಮಾಡಿಕೊಟ್ಟು ಹೋಗಿ ಅಂತ. ನಿಮಗೆ ಗೊತ್ತಿರಲಿ, 1940ವರೆಗೂ ಈ ದೇಶ ಡಿವೈಡ್ ಆಗಬಹುದು ಅನ್ನೋ ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಎಣಿಸಿರಲಿಲ್ಲ. ಆದ್ರೆ ಮುಸಲ್ಮಾನರು ಒಟ್ಟಾಗಿರ್ಲಿಕ್ಕೆ ಸಾಧ್ಯವೋ ಇಲ್ವೋ ಅನ್ನೋದನ್ನ ಈಗ ತೋರಿಸಬೇಕಿತ್ತು. ಮಹಮ್ಮದ್ ಅಲಿ ಜಿನ್ನಾ 1946ರಲ್ಲಿ ಆಗಸ್ಟ್ 16ಕ್ಕೆ ಡೈರೆಕ್ಟ್ ಆಕ್ಷನ್ ಮೂಲಕ ಈ ದೇಶದಲ್ಲಿ ಮುಸಲ್ಮಾನರು ಯಾವತ್ತೂ ಜೊತೆಗಿರಲಾರರು ಅಂತ ತೋರಿಸ್ಲಿಕ್ಕೆ ಬಂಗಾಳದಲ್ಲಿ ಒಂದು ದೊಡ್ಡ ದಂಗೆಯನ್ನು ಶುರು ಮಾಡಿಸಿದ. ಇದ್ರ ಹಿಂದೆ ಪೂರ್ಣ ಪ್ರಮಾಣದ ಕುಮ್ಮಕ್ಕು ಬ್ರಿಟಿಷರದೇ ಇತ್ತು. ಆ ದಂಗೆಗೆ ಪೂರ್ಣ ಪ್ರಮಾಣದ ಕುಮ್ಮಕ್ಕನ್ನು ಬ್ರಿಟಿಷರು ಕೊಟ್ಟರು. ಅಲ್ಟಿಮೇಟ್ಲಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಭಾರತ ಮತ್ತು ಮುಸಲ್ಮಾನರು ಮತ್ತು ಹಿಂದೂಗಳು ಜೊತೆಯಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿ 1947ಕ್ಕೆ ಡಿವೈಡೆಡ್ ಇಂಡಿಯಾ ನಮಗೆ ಸಿಕ್ತು. ಈ ಕಥನವನ್ನ ಹೇಳಬೇಕಾದಾಗಲೆಲ್ಲ ತುಂಬಾ ನೋವಾಗುತ್ತೆ. ಒಂದಿಡೀ ಭಾರತವನ್ನ, ಅಖಂಡವಾಗಿದ್ದ ಭಾರತವನ್ನ ತುಂಡು ಮಾಡಿದ್ರು. ತುಂಡು ಕೂಡ ಹೇಗೆ ಮಾಡಿದ್ರು, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಈ ದೇಶಕ್ಕೆ ಮುಸಲ್ಮಾನರು ಅಥವಾ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಅಂತ ಏನಾದರೂ ಇದ್ರೆ ಅದು ಆಗಸ್ಟ್ 14ಕ್ಕೆ. ಭಾರತಕ್ಕೆ ಸ್ವಾತಂತ್ರ್ಯ ಅಂತ ನಾವು ಆಚರಿಸಿಕೊಳ್ಳೋದು ಆಗಸ್ಟ್ 15ಕ್ಕೆ. ಆದರೆ 1947 ಆಗಸ್ಟ್ 15ರ ವೇಳೆಗೆ ಇವೆರಡರ ಬೌಂಡ್ರಿ ಯಾವುದು ಅಂತ ಇನ್ನೂ ನಿರ್ಧಾರವೇ ಆಗಿರಲಿಲ್ಲ. ಆಗಸ್ಟ್ 17ನೇ ತಾರೀಕು ರ್ಯಾಡ್ಕ್ಲಿಫ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಆಫೀಸರು ತನ್ನ ಮನೆಯಲ್ಲಿ ಭೂಪಟವನ್ನ ಇಟ್ಕೊಂಡು ಆ ಭೂಪಟದ ಮೇಲೆ ಎಳೆದ ಗೆರೆಗಳು ಈ ದೇಶದ ಭವಿಷ್ಯವನ್ನ ನಿರ್ಧರಿಸುವಂತ ಲೈನ್ ಆಫ್ ಕಂಟ್ರೋಲ್ ಆಗಿಬಿಡ್ತು, ಅಥವಾ ನಮ್ಮಿಬ್ಬರ ನಡುವಿನ ಬಾರ್ಡರ್ ಆಗಿಬಿಡ್ತು ಅನ್ನೋದು ಈ ದೇಶದ ಅತ್ಯಂತ ದೌರ್ಭಾಗ್ಯದ ಸಂಗತಿ. ನಾವಿಬ್ರು ಬಡದಾಡ್ತಾ ಉಳಿದ್ವಿ. ಯಾವ ತರದ ಘೋರ ಸ್ಥಿತಿ ನಿರ್ಮಾಣ ಆಗಿತ್ತು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ 1 ಕೋಟಿ ಜನ ಹೆಚ್ಚು ಕಡಿಮೆ ಎಕ್ಸ್ಚೇಂಜ್ ಆದ್ರು. 10 ಮಿಲಿಯನ್ಸ್, 1 ಕೋಟಿ ಜನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಎಕ್ಸ್ಚೇಂಜ್ ಆದ್ರು. ಇದರಲ್ಲಿ 10 ಲಕ್ಷ ಜನ ದೇಶದಾದ್ಯಂತ ಬೇರೆ ಬೇರೆ ದಿಕ್ಕಿನಲ್ಲಿ ಸಾವಿಗೀಡಾದ್ರು. ಸ್ವಾತಂತ್ರ್ಯ ಬಂದ ಹೊಸದಲ್ಲಿ ಖುಷಿ ಪಡಬೇಕು, ಕಣ್ಣೀರಿಡಬೇಕು ಅಂತ ಯಾರಿಗೂ ಗೊತ್ತಾಗದೇ ಇರೋ ಸ್ಥಿತಿ ಇತ್ತು. ಯಾಕೆ ಇಷ್ಟೆಲ್ಲ ನಡೀತು ಅಂತಂದ್ರೆ, ಬ್ರಿಟಿಷರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಾವು ಭಾರತವನ್ನ ಬಿಟ್ಟು ಹೋಗ್ತಿದ್ದೀವಿ, ನಾವು ಬಿಟ್ಟು ಹೋಗಬೇಕಾದ್ರೆ ಭಾರತ ಹೇಗಿರಬೇಕು ಅಂತಂದ್ರೆ ನೆಮ್ಮದಿಯಿಂದ ಬದುಕಲಾಗದ ಸ್ಥಿತಿ ಭಾರತಕ್ಕಿರಬೇಕು ಅಂತ ಸ್ಪಷ್ಟವಾದ ವ್ಯವಸ್ಥಿತವಾದ ರೂಪುರೇಷೆ ಮಾಡಿ ಹೋದ್ರು. ಈಗ ಮತ್ತದೇ ಸ್ಥಿತಿ ಮರುಕಳಿಸಿದೆ. ಕಾಂಗ್ರೆಸ್ಸಿಗೆ ಕಳೆದ 1 ವರ್ಷದಿಂದ ಚೆನ್ನಾಗಿ ಗೊತ್ತಾಗೋಗಿದೆ, ನಾವು ಅಧಿಕಾರವನ್ನ ಬಿಡೋದು ಖಾತ್ರಿ.
ಅಧಿಕಾರವನ್ನು ಬಿಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅನ್ನೋದಕ್ಕೆ ಈ ಬ್ರಿಟಿಷರು ಏನೇನು ಮಾಡಿದ್ರು ಅದೆಲ್ಲವನ್ನೂ ರೆಪ್ಲಿಕಾ ಮಾಡ್ತಿದೆ ಕಾಂಗ್ರೆಸ್. ಏನೇನು ಮಾಡ್ತಿದೆ? 1942 ನಂತರ ಈ ದೇಶದ ಎಕ್ಸ್ಪೋರ್ಟ್ ರೇಟ್ ಕಡಿಮೆ ಆಗಿತ್ತು. ಇವತ್ತು ಈ ದೇಶದ ಎಕ್ಸ್ಪೋರ್ಟ್ ರೇಟ್ ಕಡಿಮೆ ಆಗಿದೆ. 1942 ನಂತರ ಈ ದೇಶ ಜಗತ್ತಿನ ಅನೇಕ ರಾಷ್ಟ್ರಗಳೊಂದಿಗೆ ಸೌಹಾರ್ದ ಸಂಬಂಧವನ್ನ ಕಳಕೊಂಡಿತ್ತು. ಭಾರತ ಇವತ್ತು ಸೌಹಾರ್ದ ಸಂಬಂಧವನ್ನ ಕಳ್ಕೊಳ್ತಾ ಇದೆ. ನಮಗೆ ಚೈನಾದೊಂದಿಗೆ ಸೌಹಾರ್ದ ಸಂಬಂಧ ಇಲ್ಲ, ಪಾಕಿಸ್ತಾನದೊಂದಿಗೆ ಇಲ್ಲ, ಬಾಂಗ್ಲಾದೊಂದಿಗೆ ಇಲ್ಲ, ಬರ್ಮಾ ಭೂತಾನಗಳೊಂದಿಗೆ ಇಲ್ಲ, ಮಾಲ್ಡೀವ್ಸ್ನೊಂದಿಗೆ ಇಲ್ಲ, ಶ್ರೀಲಂಕಾದೊಂದಿಗೆ ಒಳ್ಳೆ ರಿಲೇಷನ್ ಇಲ್ಲ. ನಾವು ಅಮೆರಿಕಾದೊಂದಿಗೆ ಜಗಳ ಆಡೋ ಮಟ್ಟಿಗೆ ಬಂದಿದ್ದೀವಿ. ಜಗತ್ತಿನ ಯಾವ ರಾಷ್ಟ್ರದೊಂದಿಗೂ ಸೌಹಾರ್ದ ಸಂಬಂಧ ಇಟ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. 1942 ನಂತರ ಈ ದೇಶದಲ್ಲಿ ಹಣದುಬ್ಬರ ತೀವ್ರ ಮಟ್ಟದಲ್ಲಿ ಏರಿಕೆಯಾಗಿತ್ತು. ಇವತ್ತಿಗೂ ಕೂಡ 1942ರಂತೆ ಹಣದುಬ್ಬರ ತೀವ್ರ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಇವತ್ತು ಬಡತನ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ ಜನ ದುಡ್ಡಿದ್ರೂ ಕೊಂಡುಕೊಳ್ಳಿಕ್ ಆಗದ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರವೇ ಹೇಳುತ್ತೆ. ರುಪಿ ವ್ಯಾಲ್ಯೂ ಯಾವ ಮಟ್ಟಿಗೆ ಇಳಿದು ಹೋಗ್ತಿದೆ ಅಂತಂದ್ರೆ ಇನ್ನು ಈ ದೇಶವನ್ನ ಮೇಲೆತ್ತೋದು ಕಷ್ಟ ಅಂತ ಅನ್ನಿಸ್ತಿದೆ. ಈಗಾಗಲೇ ಈರುಳ್ಳಿ ಬೆಲೆ 80 ರೂಪಾಯಿ ಮುಟ್ಟಿದೆ, ಆಲೂಗಡ್ಡೆಯ ಬೆಲೆ 35-40 ರೂಪಾಯಿಗೆ ಏರಿದೆ, ಟೊಮೆಟೊ 28ರಿಂದ 30 ರೂಪಾಯಿಗೆ ಹೋಗ್ತಿದೆ. ಹೇಗಾಗಿದೆ ಅಂತಂದ್ರೆ ಬಡವ ಬದುಕೋದು ಕಷ್ಟ ಅಂತ ನಿರ್ಧಾರ ಆಗಿದೆ. ಈ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಎರಡನೇ ಸಂಗತಿ ಯೋಚನೆ ಮಾಡಿ, ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಿದೆ? ಮುಂದೆ ಯಾರಾದ್ರೂ ಅಧಿಕಾರಕ್ಕೆ ಬಂದ್ರೂ ಕೂಡ 8ರಿಂದ 10 ತಿಂಗಳಿಗಿಂತ ಜಾಸ್ತಿ ಅಧಿಕಾರದಲ್ಲಿ ಇರಬಾರದು ಅಂದ್ರೆ ಏನಾಗಬೇಕು? ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಆಗಬೇಕು, ಉತ್ಪಾತ ಆಗಬೇಕು, ಡಿವಿಷನ್ಗಳಾಗಬೇಕು ಅಂತ ನಿಶ್ಚಯ ಮಾಡಿ ಆಂಧ್ರವನ್ನ ಡಿವೈಡ್ ಮಾಡ್ತು. ಹೇಗೆ ಡಿವೈಡ್ ಮಾಡ್ತು ಆಂಧ್ರನ? ನೀವು ಯೋಚನೆ ಮಾಡಿ. ಸೀಮಾಂಧ್ರ ಅಂತ ಒಂದು ಪಾರ್ಟ್ ಮಾಡ್ತು, ತೆಲಂಗಾಣ ಅಂತ ಒಂದು ಪಾರ್ಟ್ ಮಾಡ್ತು. ಹೇಗೆ ರ್ಯಾಡ್ ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೂಪಟದ ಮೇಲೆ ಕೂತ್ಕೊಂಡು ಗೆರೆ ಎಳೆದ್ನೋ ಹಾಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ AC ರೂಮ್ ನಲ್ಲಿ ಕೂತ್ಕೊಂಡು ಸೀಮಾಂಧ್ರ ಮತ್ತು ತೆಲಂಗಾಣದ ನಡುವೆ ಒಂದು ಗೆರೆಯನ್ನೆಳೆದು ಹೇಳ್ತು, ಇದು ಸೀಮಾಂಧ್ರ, ಇದು ತೆಲಂಗಾಣ ಅಂತ. ವಾಸ್ತವದ ನೈಜ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ. ಡಿವೈಡ್ ಮಾಡಿಟ್ರು. ಯಾಕೆ ಡಿವೈಡ್ ಮಾಡಿಟ್ರು ಅಂದ್ರೆ ಸರಿಯಾಗಿ ಡಿವೈಡ್ ಮಾಡಿದ್ರೆ ಇಬ್ರು ಒಪ್ಕೊಂಡು ಸುಮ್ಮನಾಗ್ತಾರೆ. ನಾವು ಗೊಂದಲದ ಗೂಡಾಗಿ ಬಿಟ್ರೆ ಇಬ್ರು ಕಿತ್ತಾಡ್ತಿರ್ತಾರೆ. ಈ ಕಿತ್ತಾಟವನ್ನ ಪರಿಹರಿಸಲಿಕ್ಕೆ ಮುಂದಿನ ಗವರ್ಮೆಂಟ್ ಹತ್ರ ಸಾಧ್ಯ ಆಗಬಾರದು ಅಂತ ಸ್ಪಷ್ಟ ನಿರ್ಧಾರ ಮಾಡಿದ್ರು. ಎರಡನೇದವ್ರಿಗೆ ಗೊತ್ತಿತ್ತು, ತೆಲಂಗಾಣ ಅನ್ನೋ ರಾಜ್ಯವನ್ನು ನಾವು ಕೊಡ್ತೀವಿ ಅಂತ ಆದ್ರೆ ಅಸ್ಸಾಂನಲ್ಲಿ ಗಲಾಟೆ ಶುರುವಾಗುತ್ತೆ. ನಾರ್ತ್ ಈಸ್ಟ್ ಭಾಗಗಳಲ್ಲಿ ಅನೇಕ ಭಾಗಗಳಲ್ಲಿ ಜನ ಕಿತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ. ದೇಶದ ಒಂದೊಂದು ಭಾಗಗಳು ಕೂಡ ಉರಿಲಿಕ್ಕೆ ಶುರುವಾಗ್ತವೆ. ಬರೀ ಇಷ್ಟೇ ಮಾಡಿ ಸುಮ್ಮನಿದ್ರೆ ಅಲ್ಲಿಗೆ ಸುಮ್ಮನಾಗ್ಬೋದಿತ್ತು. ಆದ್ರೆ ಕಾಂಗ್ರೆಸ್ ಇಲ್ಲಿಗೂ ಬಿಡ್ಲಿಲ್ಲ. ಕಾಂಗ್ರೆಸ್ ಹೇಳ್ತು, ಮುಸಲ್ಮಾನರನ್ನ ಮತ್ತೆ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಬೇಕು ಅಂತಂದ್ರೆ ಆಗ ಮಾತ್ರ ಈ ರಾಷ್ಟ್ರವನ್ನ ಮತ್ತೆ ನಾವು ನಮ್ಮ ತೆಕ್ಕೆಗೆ ಬೇಗ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಜಮ್ಮುವಿನ ಕಿಶ್ತ್ವಾರ್ನಲ್ಲಿ ಗಲಾಟೆ ಶುರು ಮಾಡಿಸ್ತು. ಯೋಚನೆ ಮಾಡಿ, ಇದುವರೆಗೂ ಕಾಶ್ಮೀರದಲ್ಲಿ ಗಲಾಟೆ ಆಗ್ತಿತ್ತು. ಈ ದೇಶದ ಪಂಡಿತರು ಕಾಶ್ಮೀರದಲ್ಲಿ ಮುಸಲ್ಮಾನರ ಗಲಾಟೆ ಆದಾಗ ಅಲ್ಲಿಂದ ಗುಳೆ ಎದ್ದು ಓಡಿ ಬಂದ್ರು. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ. ಜಮ್ಮುವಿನಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ ಅಂತ ಜಮ್ಮುವಿನ ಆಸ್ಪಾಸ್ನಲ್ಲಿ ಉಳ್ಕೊಂಡಿದ್ರು. ಕಾಶ್ಮೀರ ಪೂರ್ಣ ಪ್ರಮಾಣದಲ್ಲಿ ಇಸ್ಲಾಮೈಸ್ ಆಯಿತು. ಕಾಶ್ಮೀರ ಇಸ್ಲಾಮಿಕ್ ಭಾಗ ಆಯಿತು. ಜಮ್ಮು ಹಿಂದುವಾಗಿ ಉಳ್ಕೊಂಡಿತ್ತು. ಲಡಾಖ್ ಬುದ್ಧಿಸ್ಟ್ ಮಾಂಕಗಳ ಜಾಗವಾಗಿ ಉಳ್ಕೊಂಡಿತ್ತು. ಆದರೆ ಈಗ ಜಮ್ಮುವಿನ ಕಿಶ್ತ್ವಾರ್ಗೂ ಕೂಡ ಈ ಮತಾಂಧತೆಯ ಕ್ಯಾನ್ಸರ್ ಹಬ್ಬಿದೆ. ಈ ಮತಾಂಧತೆಯ ಕ್ಯಾನ್ಸರ್ನ ಕಾರಣದಿಂದಾಗಿ ಜಮ್ಮು ಕೂಡ ಉರಿತಾ ಇದೆ. ದುರ್ದೈವ ಸಂಗತಿ, ಜಮ್ಮುವಿನಲ್ಲಿ ಏನಾಗ್ತಿದೆ ಅನ್ನೋದು ಪತ್ರಿಕೆಗಳ ಮೂಲಕ, ವಿಡಿಯೋಗಳ ಮೂಲಕ ಕೂಡ ನಮ್ಮ ಬಳಿಗೆ ಸುದ್ದಿ ಮುಟ್ತಾ ಇಲ್ಲ. ಯಾರು ಜಮ್ಮುವಿನಲ್ಲಿದ್ದಾರೋ ಅವರು ಬರೆದಿರುವಂತ ಬ್ಲಾಗ್ ರೈಟಪ್ ಅನ್ನೇ ನಂಬಬೇಕು. ಬಿಟ್ರೆ ಈ ದೇಶದ ಯಾವ ಮೇಜರ್ ಮೀಡಿಯಾಗಳು ಕೂಡ ಕಿಶ್ತ್ವಾರ್ನ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಕಿಶ್ತ್ವಾರ್ನ ಪೂರ್ತಿ ಉರಿಸಿ ಒಂದು ದಿನ ಕಿಶ್ತ್ವಾರ್ನಲ್ಲಿದ್ದ ಹಿಂದೂಗಳು ಕೂಡ ಇನ್ನೂ ದಕ್ಷಿಣಕ್ಕೆ ಓಡಿ ಬರಲಿ ಅನ್ನುವಂತ ಸ್ಪಷ್ಟವಾದ ಯೋಚನೆ. ಈ ಕಾರಣಕ್ಕೆ ಉತ್ತರವನ್ನು ಕೂಡ ಉರಿಸಬೇಕು ಅಂತ ಯೋಚನೆ ನಡೀತಿದೆ. ಯೋಚನೆ ಮಾಡಿ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಏನೇನು ನಡೆದಿತ್ತೋ ಇವತ್ತು ಕಾಂಗ್ರೆಸ್ಸು ಅಧಿಕಾರವನ್ನ ಬಿಡಬೇಕಾದಾಗ ಇಷ್ಟು ರಿಪೀಟ್ ಆಗ್ತಾ ಇದೆ. ಯಾಕೆ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ಸು ಈ ದೇಶವನ್ನ ಉದ್ಧಾರ ಮಾಡೋ ಯಾವ ಪರಿಕಲ್ಪನೆಯನ್ನು ಇಟ್ಕೊಳ್ಳಿಲ್ಲ. ಈ ದೇಶವನ್ನ ಪೂರ್ತಿ ನಾಶ ಮಾಡಿ ನಮ್ಮ ಕೈಗೆ ತುಂಡು ತುಂಡಾಗಿರೋ ಭಾರತವನ್ನ ಕೊಡಬೇಕು ಅನ್ನುವಂತ ಒಂದು ಕನಸಿಟ್ಕೊಂಡು ಕೂತಿದೆ. ನಾನು ಈ ಮಾತನ್ನು ಹೇಳಬೇಕಾದ್ರೆ ತುಂಬಾ ಗಂಭೀರವಾಗಿ, ತುಂಬಾ ನೋವಿನ ದನಿಯಲ್ಲಿ ಹೇಳ್ತೀನಿ. ಯಾಕೆ ನೋವು ಅಂತಂದ್ರೆ ನಾನು ನನ್ನ ತಾತನ ಜೊತೆ ಯಾವಾಗಲೂ ಜಗಳ ಮಾಡ್ತಿದ್ದೆ. ಭಾರತವನ್ನ
ಪೂರ್ತಿ ಮಾಡಿಕೊಡ್ಲಿಲ್ಲ, ಡಿವೈಡ್ ಮಾಡಿ ಕೊಟ್ರಿ. ನೀವು ಮಾಡಿದ ಮಹಾ ಕೆಲಸ ಏನು ಅಂತ ನಮ್ಮ ತಾತನ್ ಕೇಳ್ತಿದ್ದೆ. ನನ್ನ ಮೊಮ್ಮಕ್ಕಳು ನನ್ನ ಪ್ರಶ್ನೆ ಕೇಳ್ತಾರೆ, ನಿಮ್ಮ ತಾತ ಆದ್ರೂ ನಿಮಗೆ ಸ್ವಲ್ಪ ತುಂಡಾದ ಭಾರತ ಕೊಟ್ಟಿದ್ರು, ನೀವು ನಮಗೆ ತುಂಡು ತುಂಡಾಗಿರೋ ಭಾರತ ಚೂರು ಚೂರು ಕೊಟ್ಟೋದ್ರಲ್ಲ ಅಂತ ನನ್ನ ಮೊಮ್ಮಕ್ಕಳು ನನಗೆ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ನಿಜವಾಗಲೂ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಬೇಕು ಅಂದ್ರೆ ಈಗೊಂದೇ ಪರಿಹಾರ. ಈಗ ಭಾರತವನ್ನು ಕಟ್ಟುವಂತ ಸಮರ್ಥವಾದ ಅವಕಾಶ ಇದೆ. ಈ ಸಮರ್ಥ ಅವಕಾಶವನ್ನ ಈಗ ಬಳಸ್ಕೊಳ್ಬೇಕಾಗಿದೆ. ನೋವಿನ ಸಂಗತಿ, ದುರ್ದೈವದ ಸಂಗತಿ ಈ ದೇಶದ್ದೇನು ಅಂದ್ರೆ ನಾವು ದೇಶವನ್ನ ಬ್ರಿಟಿಷರು ಹೇಗೆ ಬಿಟ್ಕೊಟ್ರೋ ಹಾಗೆ ಉಳಿಸ್ಕೊಂಡಿದ್ದೀವಿ. ಅವ್ರು ನಮ್ಮನ್ನು ಬಿಟ್ಕೊಡ್ಬೇಕಾದ್ರೆ ಎಷ್ಟು ಡಿವಿಷನ್ ಮಾಡಿಟ್ರು ಅಂದ್ರೆ ಆರ್ಯ ದ್ರಾವಿಡ ಅಂತ ಡಿವೈಡ್ ಮಾಡಿದ್ರು, ಇವತ್ತಿಗೂ ಆ ಡಿವಿಷನ್ ಅಳಿಸ್ಲಿಕ್ಕೆ ಆಗಲಿಲ್ಲ. ನಮ್ಮನ್ನು ಬಿಟ್ಕೊಡ್ಬೇಕಾದ್ರೆ ಹಿಂದೂಗಳನ್ನ ಜಾತಿಗಳ ಹೆಸರಲ್ಲಿ ಡಿವೈಡ್ ಮಾಡಿದ್ರು, ಇವತ್ತಿಗೂ ಒಂದಾಗ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ನಮ್ಮನ್ನು ಬಿಟ್ಕೊಡ್ಬೇಕಾದ್ರೆ ಭಾಷೆಗಳ ಹೆಸರಲ್ಲಿ ಡಿವೈಡ್ ಮಾಡಿದ್ರು, ಇವತ್ತಿಗೂ ಕಿತ್ತಾಡ್ತಿದ್ದೀವಿ. ನಮ್ಮನ್ನು ಬಿಟ್ಕೊಡ್ಬೇಕಾದ್ರೆ ಕಲರ್ನ ಹೆಸರಲ್ಲಿ ಡಿವೈಡ್ ಮಾಡಿದ್ರು, ಇವತ್ತಿಗೂ ಕಿತ್ತಾಡ್ತಾ ಇದ್ದೀವಿ. ನಾವು ಅವ್ರು ಬಿಟ್ಕೊಟ್ಟ ಯಾವುದೇ ಡಿವಿಷನ್ ಇವತ್ತಿಗೂ ಸೆಟ್ರೈಟ್ ಮಾಡ್ಲಿಕ್ಕಾಗದೆ ಹೋಗ್ತಿದ್ದೀವಿ. ಇದಕ್ಕೆ ಹೊಸ ಡಿವಿಷನ್ಗಳನ್ನು ಸೇರಿಸ್ತಿದ್ದೀವಿ ಹೊರತು ಹಳೆ ಡಿವಿಷನ್ಗಳನ್ನ ಮಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈಗ ಇಡೀ ಭಾರತ ಒಬ್ಬ ವ್ಯಕ್ತಿಯ ಹುಡುಕಾಟ ನಡೆಸಿದೆ. ಯಾರು ಇವೆಲ್ಲವನ್ನು ನಾಶ ಮಾಡಿ ಹೊಸ ಭಾರತವನ್ನ, ಹೊಸ ರಾಷ್ಟ್ರವನ್ನ ಕೊಡಬಲ್ಲರೋ ಅಂಥ ವ್ಯಕ್ತಿಗೋಸ್ಕರ ಈ ರಾಷ್ಟ್ರ ಹುಡುಕಾಟ ನಡೆಸಿದೆ. ನನಗೂ ಗೊತ್ತು, ನಿಮಗೂ ಗೊತ್ತು, ಅದು ನರೇಂದ್ರ ಮೋದಿ ಅಲ್ಲದೆ ಮತ್ತೊಬ್ಬರಲ್ಲ ಅಂತ ಇಡೀ ರಾಷ್ಟ್ರಕ್ಕೆ ಅರ್ಥ ಆಗಿದೆ. ನರೇಂದ್ರ ಮೋದಿಯ ಹೆಸರನ್ನು ಹೇಳಬೇಕಾದ್ರೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಅನೇಕರು ಪ್ರಧಾನಿಯ ಹುದ್ದೆಗೆ ಕಂಟೆಂಡರ್. ಯಾಕೆ ಅಂದ್ರೆ ಅವರಪ್ಪ ಪ್ರಧಾನಿಯಾಗಿದ್ರ, ಅವರಪ್ಪ ಪ್ರಧಾನಿಯಾಗಿದ್ದ, ಅವರ ಅಜ್ಜಿ ಪ್ರಧಾನಿಯಾಗಿದ್ಲು, ಅವ್ರ ಮುತ್ತಾತ ಪ್ರಧಾನಿಯಾಗಿದ್ದ ಅನ್ನೋ ಕಾರಣಕ್ಕೋಸ್ಕರವೇ ಅನೇಕರು ಪ್ರಧಾನಿ ಕ್ಯಾಂಡಿಡೇಟ್ ಕಂಟೆಂಡರು. ಆದರೆ ಕೆಲವರು ಮಾತ್ರ ಈ ದೇಶದಲ್ಲಿ ಇದ್ದಾರೆ. ಯಾರು ನಿಮ್ಮ ಪ್ರಧಾನಿ ಅಂತಂದ್ರೆ ಈ ದೇಶ ಹೇಳುತ್ತೆ, ಯಾರು ಒಂದ್ ಕಾಲದಲ್ಲಿ ಬೂಟ್ ಪಾಲಿಶ್ ಮಾಡ್ತಿದ್ನೋ, ಯಾರು ಮನೆ ಮನೆಗೆ ಪತ್ರಿಕೆಗಳನ್ನ ಹಾಕಿದ್ನೋ, ಯಾರಿಗೆ ಬಡತನ ಅಂದ್ರೆ ಏನು ಅಂತ ಪಕ್ಕಾ ಗೊತ್ತೋ, ಯಾರು ಸ್ವ ಸಾಮರ್ಥ್ಯದಿಂದ ಮೇಲೆ ಬಂದೋ, ಯಾರಿಗೆ ಭಾರತದ ಮೇಲೆ ಅಖಂಡವಾದ ಪ್ರೀತಿ ಇದೆಯೋ ಅವನು ಮುಂದಿನ ಪ್ರಧಾನಿಯ ಕಂಟೆಂಡರ್ ಅಂತ ಇವತ್ತು ಹೆಮ್ಮೆಯಿಂದ ಈ ದೇಶ ಹೇಳ್ಕೊಳ್ಳೋ ಪರಿಸ್ಥಿತಿ ಇದೆಯಲ್ಲ, ಅದು ನರೇಂದ್ರ ಮೋದಿ ಅನ್ನುವಂಥ ಒಂದು ಭಾವ. ದುರ್ದೈವದ ಸಂಗತಿ ನೋಡಿ, ಕಳೆದ 10-12 ವರ್ಷಗಳಿಂದ ಹೆಚ್ಚು ಕಡಿಮೆ 9ನೇ ವರ್ಷ ಈಗ, ಈ 9 ವರ್ಷಗಳಲ್ಲಿ ಈ ದೇಶವನ್ನಾಳಿದ ಮನಮೋಹನ ಸಿಂಗರು ಈ ದೇಶದ ಕುರಿತಂತೆ ಯಾವತ್ತೂ ಧೈರ್ಯವಾಗಿ ಮಾತೇ ಆಡಲಿಲ್ಲ. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ. ಒಂದೆರಡು ಸಂಗತಿ ನಿಮ್ ಜೊತೆ ಹಂಚ್ಕೋಬೇಕು. ಈ ದೇಶದಿಂದ ಯುನೈಟೆಡ್ ನೇಷನ್ಸ್ಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರನ್ನ ಭಾಷಣಕ್ಕೆ ಅಂತ ಕರೆದ್ರು. ಹಾಗೆ ಎಲ್ಲ ದೇಶಗಳವರನ್ನು ಅಲ್ಲಿ ಕರೀತಾರೆ, ಎಲ್ಲ ದೇಶಗಳ ಪ್ರಮುಖರು ಮಾತನಾಡ್ತಾರೆ. ಆಯಾ ದೇಶದ ಪ್ರಮುಖರು ಹೋಗಬೇಕಾದಾಗ ಅನೇಕ ಅಧಿಕಾರಿಗಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಜಗತ್ತಿನಲ್ಲಾದಂಥ ಬೇರೆ ಬೇರೆ ಬೆಳವಣಿಗೆಗಳನ್ನ ಬರ್ಕೊಂಡು ಬಂದು ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿಗೆ ಹೋಗಿದ್ರು. ಈ UN ನಲ್ಲಿ ಕಾರ್ಯಕ್ರಮ ನಡಿಬೇಕಾದ್ರೆ ಶನಿವಾರ ಭಾನುವಾರಗಳಂದು ಯಾವ ಪ್ರಮುಖ ರಾಷ್ಟ್ರದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಇರೋದಿಲ್ಲ. ಅವರೆಲ್ಲ ಆ ಕಾರ್ಯಕ್ರಮವನ್ನ ಅಧಿಕಾರಿಗಳಿಗೆ ಅಂತ ಬಿಟ್ಟು ತಾವೆಲ್ಲಾದ್ರೂ ಸುತ್ತಾಡ್ಲಿಕ್ಕೆ ಅಂತ ಹೋಗ್ತಾರೆ. ಹೀಗಾಗಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೆಲ್ಲ ಭಾಷಣ ಮಾಡಲಿಕ್ಕೆ ಅಂತ ಸೋಮವಾರದಿಂದ ಶುಕ್ರವಾರದ ಅವಧಿ ನಿಗದಿಪಡಿಸಿರ್ತಾರೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಬಾರಿ ಹೋದಾಗ ಶನಿವಾರ ಅದರ ಮಧ್ಯಾಹ್ನದ ಅವಧಿಯನ್ನು ನಿಗದಿಪಡಿಸಿದ್ರು. ಯಾಕೆಂದ್ರೆ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ, ನಿಮ್ಮನ್ನು ಕೇಳಲಿಕ್ಕೆ ನಾವು ತಯಾರೂ ಇಲ್ಲ ಅಂತ ಎಲ್ಲರೂ ಸೆಕೆಂಡ್ ಲೈನಿನ ಅಧಿಕಾರಿಗಳನ್ನ ಕೂರಿಸಿಟ್ಟು, ಪ್ರಮುಖ ಅಧಿಕಾರಿಗಳು ಎದ್ದೋಗಿದ್ರಂತೆ, ಸೆಕೆಂಡ್ ಲೈನಿನ ಅಧಿಕಾರಿಗಳನ್ನ ಕೂರಿಸಿಟ್ಟು ಪ್ರಧಾನಮಂತ್ರಿ ಮನಮೋಹನ್ ಸಿಂಗರು ಓದಿದ ಭಾಷಣವನ್ನ ಎಲ್ಲರೂ ಕೇಳಿದ್ರಂತೆ, ಎದ್ದೋದ್ರಂತೆ ಅಂತ ಕೇಳಿದಾಗ ಯಾಕೋ ಬೆಂಕಿ ಹಚ್ಚದಂಗಾಯ್ತು ರೀ. ಹೊಟ್ಟೆ ಉರಿದೋಗ್ಬಿಡ್ತು. ಜಗತ್ತಿನ 128 ಕೋಟಿ ಜನರ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತ ಈ ದೇಶದ ಪ್ರಧಾನಿಗೆ ಸೋಮವಾರದ ಬೆಳಗ್ಗಿನ ಜಾವದ ಅವಧಿ ಕೊಟ್ಟಿದ್ದಿದ್ರೆ ನಾನು ಒಪ್ಕೊಳ್ತಿದ್ದೆ, ವೆರಿ ಗುಡ್, ವೀಕ್ ಡೇ ಶುರುವಾದಾಗ ಈ ದೇಶಕ್ಕೆ ಗೌರವ ಕೊಟ್ಟರು ಅಂತ. ಶನಿವಾರದ ಮಧ್ಯಾಹ್ನದ ಅವಧಿ ಕೊಟ್ಟು ಹೇಳ್ತಾರೆ ನೀವು ಕೇಳಲಿಕ್ಕೆ ಯೋಗ್ಯರಲ್ಲ ಅಂತ ಜಗತ್ತಿನ ಜನ ಹೇಳ್ತಾರೆ. ಆದರೆ ಭಾರತೀಯರು ಮಾತ್ರ ಇನ್ನೂ ಕೇಳ್ತಾನೆ ಇದ್ದೀವಿ ಅನ್ನೋದು ನೋವಿನ ಸಂಗತಿ. ಯಾರೋ ಇತ್ತೀಚೆಗೆ ಟ್ವೀಟ್ ಮಾಡಿ ಹೇಳಿದ್ರು, ಮನಮೋಹನ್ ಸಿಂಗರಿಗೂ ನರೇಂದ್ರ ಮೋದಿಗೂ ಇರೋ ಡಿಫರೆನ್ಸ್ ಏನು ಅಂದ್ರೆ, ನರೇಂದ್ರ ಮೋದಿ ಭಾರತದ 5-6 ಭಾಷೆಗಳಲ್ಲಿ ಮಾತನಾಡಬಲ್ಲರು, ಮನಮೋಹನ್ ಸಿಂಗರು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಸುಮ್ಮನಿರಬಲ್ಲರು. ಇದು ಮನಮೋಹನ್ ಸಿಂಗರ ವೈಶಿಷ್ಟ್ಯ ಅಂತ. ಈ ಸುಮ್ಮನಿರುವಂತ ಈ ಪರಿಸ್ಥಿತಿ ನಮಗೆ ಎಷ್ಟು ದುಃಖದಾಯಕ ಆಗಿದೆ ಅಂತಂದ್ರೆ, ಎಷ್ಟು ನೋವಿನ ಸಂಗತಿ ಆಗಿದೆ ಅಂತಂದ್ರೆ, ಈ ದೇಶದ ಅನೇಕ ವಿಚಾರಗಳ ಮೇಲೆ ಮನಮೋಹನ್ ಸಿಂಗರು ಮಾತನಾಡಲೇ ಇಲ್ಲ.
ಇತ್ತೀಚೆಗೆ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ನಮ್ಮ ದೇಶದ ರುಪಿ ವ್ಯಾಲ್ಯೂ ಹೇಗೆ ವೇಗವಾಗಿ ಇಳಿತಿದೆ ಅಂತಂದ್ರೆ, ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬಂದಾಗ $1 ಈಕ್ವಲ್ ಟು ರಾಹುಲ್ ಗಾಂಧಿ ಏಜ್ ಇತ್ತಂತೆ. ಇವತ್ತು $1 ಈಕ್ವಲ್ ಟು ಸೋನಿಯಾ ಗಾಂಧಿ ಏಜ್ ಆಗಿದೆಯಂತೆ. ಇನ್ನು ಕೆಲವು ದಿನ ಹೋದ್ರೆ $1 ಈಕ್ವಲ್ ಟು ಮನಮೋಹನ್ ಸಿಂಗ್ರ ಏಜ್ ಆಗಿಬಿಡುತ್ತೆ ಅಂತ. ಈ ಪರಿ ಈ ಡಾಲರ್ನ ಎದುರಿಗೆ ರುಪಿ ಮುದಿತನವನ್ನ ಕಾಣ್ತಾ ಹೋಗ್ತಿದೆ. ಯಾವತ್ತು ಡಾಲರ್ನ ಎದುರಿಗೆ ಪೂರ್ತಿ ರೂಪಾಯಿ ಮಲ್ಕೊಂಡ್ಬಿಡುತ್ತೋ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ. ಬಹಳ ಜನರಿಗೆ ಗೊತ್ತಿಲ್ಲ, ನಮಗೆಲ್ಲ ಮೋಸ ಮಾಡಿದ್ದಾರೆ. ಡಾಲರ್ ಎದುರಿಗೆ ರೂಪಾಯಿ ಕುಸಿದ್ರೆ ನಮ್ಮ ದೇಶದ ಎಕ್ಸ್ಪೋರ್ಟ್ಗೆ ಜಾಸ್ತಿ ಹಣ ಬರುತ್ತೆ ಅಂತ. ಸುಮ್ಮನೆ ಯೋಚನೆ ಮಾಡಿ ನೋಡಿ, $1ನಷ್ಟು ಎಕ್ಸ್ಪೋರ್ಟ್ ನಾವು ಮಾಡಿದ್ರೆ ಮೊದಲು ನಮಗೆ $45 ಬರ್ತಿತ್ತು, ಈಗ $65 ಬರ್ತಿದೆ. $20 ಜಾಸ್ತಿ ಇನ್ಫ್ಲೋ ಆಗ್ತಿದೆ ಅಂತ ನಮ್ಮವರೆಲ್ಲರೂ ಬಹಳ ಖುಷಿ ಪಟ್ಟು ಹೇಳ್ಕೊಳ್ತಾರೆ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈ ದೇಶ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂತ. ಇದನ್ನ ಯಾವತ್ತೂ ನಮ್ಮಿಂದ ಮುಚ್ಚಿಟ್ಬಿಟ್ಟಿದ್ದಾರೆ. ಈಗ ಯೋಚನೆ ಮಾಡಿ, ನಾವು ಮೊದಲು $1 ಪೆಟ್ರೋಲ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ $45 ಕೊಟ್ರೆ ಸಾಕಾಗಿತ್ತು, ಈಗ $65 ಕೊಡಬೇಕಲ್ಲ. ಜಗತ್ತಿನ ಯಾವುದೋ ರಾಷ್ಟ್ರವನ್ನು ದೊಡ್ಡದು ಮಾಡಲಿಕ್ಕೋಸ್ಕರ ನಮ್ಮ ರೂಪಾಯಿ ವ್ಯಾಲ್ಯೂನ ಕುಸಿತ ಕಂಡು 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 ಇವತ್ತು ರೂಪಾಯಿ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಇಳಿದು ಹೋಗಿದೆ ಅಂತಂದ್ರೆ, ಭಾರತ ಅನ್ನೋ ರಾಷ್ಟ್ರ ನಿಜಕ್ಕೂ ಎಕಾನಾಮಿಕ್ ಕ್ರೈಸಿಸ್ ಅಂತ ಬಂದ್ಬಿಟ್ಟಿದೆ. ಈ ಹಿಂದೆ ಇದ್ದಂತ ರಿಸರ್ವ್ ಬ್ಯಾಂಕ್ ಗವರ್ನರ್ ಇರೋವರೆಗೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆದರೂ ಮಾಡ್ಕೊಂಡಿದ್ರು. ಈಗ ಹೊಸ ಗವರ್ನರ್ ಬರ್ತಿದ್ದಾರೆ, ರಂಗರಾಜನ್ ಅಂತ ಅವ್ರ ಹೆಸರು. ಈ ಗವರ್ನರ್ ಎಲ್ಲಿಂದ ಬರ್ತಿದ್ದಾರೆ ಅಂತಂದ್ರೆ, ಅವರು IMF ನ ಸಲಹೆಗಾರರಾಗಿದ್ರು, ಪ್ರಧಾನಮಂತ್ರಿಗಳಿಗೆ ಆಪ್ತರಾಗಿದ್ರು, ಚಿದಂಬರಂಗೆ ತುಂಬಾ ಆಪ್ತರಾಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕನ್ ಸಿಟಿಸನ್ ಆಗಿರುವಂತ ಈ ವ್ಯಕ್ತಿ ಈಗ ಭಾರತಕ್ಕೆ ಬರ್ತಾರೆ. ಅವರು ಈಗ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗ್ತಾರೆ. ಮ್ಯಾಕ್ರೋ ಎಕನಾಮಿಕ್ಸ್ ಎಕ್ಸ್ಪರ್ಟ್ ಆಗಿರುವಂತ ಈ ವ್ಯಕ್ತಿ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳದ ಈ ವ್ಯಕ್ತಿ ಇವತ್ತು ಭಾರತದಲ್ಲಿ ಏನ್ ಮಾಡ್ಲಿಕ್ಕೆ ಹೊರಡಬಹುದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಇನ್ನು 6-8 ತಿಂಗಳು ಕಳೆದ್ರೆ ನಮ್ಮ ಎಕನಾಮಿಕ್ ಸ್ಟೇಟಸ್ ಬಹಳ ಗಂಭೀರವಾಗುತ್ತೆ. ಇತ್ತೀಚೆಗೆ ಒಂದು ಆಂತರಿಕವಾದ ಸುದ್ದಿ ಬಂದಿದೆ. ಭಾರತ ಮಾಡಿರುವ ಸಾಲ ಎಷ್ಟು ಬೆಳೆದು ಕೂತಿದೆ ಅಂತಂದ್ರೆ, ಹೆಚ್ಚು ಕಡಿಮೆ $170 ಬಿಲಿಯನ್ ನಷ್ಟು ಈ ಭಾರತದ ಸಾಲ ಬೆಳೆದು ಕೂತಿದೆ. ಈ ಸಾಲವನ್ನ ತೀರಿಸಲಿಕ್ಕೆ ಸಾಧ್ಯವಾಗದಂತ ದೈನೇಸಿ ಪರಿಸ್ಥಿತಿಗೆ ಭಾರತವನ್ನ ತಂದು ನಿಲ್ಲಿಸಿದ್ದಾರೆ. ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳು ನಿಧಾನವಾಗಿ ಎಷ್ಟರ ಮಟ್ಟಿಗೆ ಕೆಳಗಿಳಿತಾ ಇವೆ ಅಂತಂದ್ರೆ, ಕೆಲಸ ಇಲ್ಲದೆ ಅಲದಾಡುವಂತ ಲಕ್ಷಾಂತರ ಜನ ತರುಣರು ಹೊಸದಾಗಿ ಪ್ರತಿ ವರ್ಷ ಸೃಷ್ಟಿಯಾಗ್ತಾರೆ. ನಾನು ಕಳೆದ ವರ್ಷ ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಇನಾಗ್ರೇಷನ್ಗೆ ಅಂತ ಹೋಗಿದ್ದೆ. ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ VTU ನ ಡೈರೆಕ್ಟರ್ ನನ್ನ ಬಾಜು ಕೂತಿದ್ರು. ನಾನು ಅವ್ರನ್ನ ಕೇಳಿದೆ, ಸರ್ ಪ್ರತಿ ವರ್ಷ ಎಷ್ಟು ಇಂಜಿನಿಯರ್ ನಿರ್ಮಾಣ ಆಗ್ತಾರೆ ಈ ದೇಶದಲ್ಲಿ ಅಂತ ಕೇಳಿದ್ರೆ, ಅವ್ರು ಹೇಳಿದ್ರು ಎವ್ರಿ ಇಯರ್ 10 ಲಕ್ಷ ಇಂಜಿನಿಯರ್ಗಳು ನಿರ್ಮಾಣ ಆಗ್ತಾರೆ. ನಾನು ಕೇಳಿದೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ? ಅವರಂದ್ರು ಹೆಚ್ಚಂದ್ರೆ 1,20,000 ಜನರಿಗೆ ಮಾತ್ರ ಕೆಲಸ ಸಿಗುತ್ತೆ. VTU ಡೈರೆಕ್ಟ್ ರಿಪೋರ್ಟ್, ಇದು ನನ್ನ ರಿಪೋರ್ಟ್ ಅಲ್ಲ. ನಾನು ಸುಮ್ಮನೆ ಹೇಳಿದೆ, ಇನ್ನೊಂದು 80,000 ಇದಕ್ಕೆ ಆಡ್ ಮಾಡಿ 2 ಲಕ್ಷ ಜನರಿಗೆ ಕೆಲಸ ಸಿಕ್ತು ಅಂತ ಆಯ್ತು. ಉಳಿದ 8 ಲಕ್ಷ ಜನ ಪ್ರತಿ ವರ್ಷ ಏನ್ ಮಾಡ್ತಿರ್ತಾರೆ ಅಂದ್ರೆ, ಅವ್ರು ಹೇಳಿದ್ರು ತಮ್ಮ ಕೈಯಲ್ಲಿ ಸರ್ಟಿಫಿಕೇಟ್ನ ಹಿಡ್ಕೊಂಡು ಅವರು ಕಂಪನಿಯಿಂದ ಕಂಪನಿಗೆ ಅಲ್ದಾಡ್ತಾ ಇರ್ತಾರೆ. ಈ ದೇಶದ ಮೇಲೆ ಹೊರೆಯಾಗ್ಬಿಡ್ತಾರೆ ಅಂತ. ಈ ದೇಶದ ಶಕ್ತಿ ಏನು ಅಂತ ಇವತ್ತು ನಮ್ಮನ್ನು ಕೇಳಿದರೆ, ಈ ದೇಶದ ಯೂತ್ ಪವರ್ ಅಂತೀವಿ. ಚೈನಾದ 70% ಜನ 45 ವರ್ಷ ದಾಟಿರೋರು, ಭಾರತದ 70% ಜನ 40 ವರ್ಷಕ್ಕಿಂತ ಕೆಳಗಿರುವಂತ ತರುಣರು ಅಂತ ಹೇಳ್ತೀವಿ. ಆದರೆ ದೌರ್ಭಾಗ್ಯ, ಈ ತರುಣರನ್ನ ಸರಿಯಾಗಿ ಬಳಸ್ಕೊಳ್ಳೋದನ್ನ ಕಲ್ತೇ ಇಲ್ವಲ್ಲ. ಈ ತರುಣರಿಗೆ ಏನ್ ಕೆಲಸ ಕೊಡಬೇಕು ಅಂತ ಈ ದೇಶಕ್ಕೆ ಗೊತ್ತೇ ಆಗಲಿಲ್ವಲ್ಲ. ಮೊನ್ನೆ ಇತ್ತೀಚೆಗೆ ನರೇಂದ್ರ ಮೋದಿ ತುಂಬಾ ಒಳ್ಳೆಯ ಒಂದು ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟಿನ ಮೇಲೆ ತುಂಬಾ ಹೊತ್ತು ನಾನು ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡೋದು ಎಷ್ಟು ಅದ್ಭುತವಾದ ದಿಕ್ಕಿದೆ ಅಂತ. ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ, ದುಡ್ಡೇನು ಗಿಡದಲ್ಲಿ ಬೆಳೆಯೋದಿಲ್ಲ, ನಾನು ಎಲ್ಲಿಂದ ತರಬೇಕು ದುಡ್ಡನ್ನ ಅಂತ ಈ ದೇಶದ ಜನರ ಮುಂದೆ ಕಣ್ಣೀರು ಹಾಕಿದ್ದಾರೆ ಪ್ರಧಾನಮಂತ್ರಿಗಳು. ಆದರೆ ಮನಮೋಹನ್ ಸಿಂಗ್, ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು, ದುಡ್ಡು ಗಿಡದಲ್ಲಿ ಬೆಳೆಯೋದಿಲ್ಲ ನಿಜ, ಆದರೆ ನಾವು ರನ್ ಆಫ್ ಕಚ್ಚಿನ ಮರಳುಗಾಡಿನಲ್ಲಿ ದುಡ್ಡನ್ನು ಬೆಳೆದಿದ್ದೀವಿ ಅಂತ. ಹೆಂಗ್ ಬೆಳೆದಿದ್ದೀವಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಹೇಳಿದ್ರು, ನನಗೂ ಗೊತ್ತಿದೆ ಆ ವಿಚಾರದ ಕುರಿತಂತೆ ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ. ನಾನು ರನ್ ಆಫ್ ಕಚ್ಚಿಗೆ ಹೋಗಿ ಬಂದಿದ್ದೆ ಕಳೆದ ಬಾರಿ. ರನ್ ಆಫ್ ಕಚ್ನಲ್ಲಿ ಹೋಗಿದಾಗ ನರೇಂದ್ರ ಮೋದಿ ಹೇಳ್ತಾರೆ, ಅವರ ರಣೋತ್ಸವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ರನ್ ಆಫ್ ಕಚ್ ಹೇಗಿದೆ ಅಂತಂದ್ರೆ, ಉದ್ದಕ್ಕೂ ಉಪ್ಪಿನ ರಾಶಿ. ಅದು
ಉಪ್ಪಿನ ಸ್ಲೈಸ್ ಹಾಸ್ಬಿಟ್ಟಂತೆ ಕಾಣುತ್ತೆ. ಈ ಭಾಗದಲ್ಲಿ ಅವರು ಜಗತ್ತಿನ ಎಲ್ಲ ಕಡೆ ಹೋಗಿರುವಂತ ಗುಜರಾತಿಗಳಿಗೆ ಹೇಳ್ತಾರೆ, ನಾವೆಲ್ಲರೂ ಈ ರಣ್ ಆಫ್ ಕಚ್ಚನ್ನ ಗೌರವಿಸಬೇಕು, ನಾವೊಂದು ಉತ್ಸವ ಮಾಡ್ತೀವಿ ರಣೋತ್ಸವ ಅಂತ, ಈ ರಣೋತ್ಸವಕ್ಕೆ ನೀವೆಲ್ಲರೂ ಬರಬಹುದಾ ಅಂತ ಕೇಳ್ಕೊಂಡ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ರಣೋತ್ಸವಕ್ಕೆ ಜಗತ್ತಿನ ಎಲ್ಲ ಭಾಗದಲ್ಲಿದ್ದ ಗುಜರಾತಿಗಳು ಧಾವಿಸಿ ಬರ್ತಾರೆ. ವಾರಗಟ್ಟಲೆ ರಣೋತ್ಸವದ ನೆಪದಲ್ಲಿ ಅಲ್ಲಿಗೆ ಬಂದಿದ್ದು ಇಡೀ ಗುಜರಾತ್ನ ಒಂದು ಸುತ್ತು ತಿರುಗಾಡ್ಕೊಂಡು ಹೋಗ್ತಾರೆ. ಗುಜರಾತ್ನ ಟೂರಿಸಂ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತಂದ್ರೆ ಇವತ್ತು ನಾವು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದೆ ಇರೋಷ್ಟರ ಮಟ್ಟಿಗೆ ಗುಜರಾತ್ ಟೂರಿಸಂನಲ್ಲಿ ಡೆವಲಪ್ಮೆಂಟ್ ಕಂಡಿದೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಹೇಳ್ತಾರೆ, ನಿಮಗೆ ಗಿಡದಲ್ಲೂ ದುಡ್ಡು ಬೆಳೆಯಲ್ಲ, ನನಗೆ ಮರುಭೂಮಿಯಲ್ಲೂ ದುಡ್ಡು ಹುಟ್ಟುತ್ತೆ ಅಂತ. ಇದು ವಿಷನ್ನ ಕೊರತೆ ಅಷ್ಟೇ. ಈ ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಕೊರತೆ ಇದ್ರೆ ಆಳುವ ನಾಯಕನ ವಿಷನ್ಗೆ ಕೊರತೆ ಇದೆ. ನರೇಂದ್ರ ಮೋದಿಯಲ್ಲಿ ಆ ವಿಷನ್ ತುಂಬಾ ಚೆನ್ನಾಗಿದೆ. ನರೇಂದ್ರ ಮೋದಿಯನ್ನ ನಾನು ಮೆಚ್ಚಲಿಕ್ಕೆ ಬಹಳ ಕಾರಣಗಳಿವೆ. ಹಮಿಯ ಭಾಗಕ್ಕೆ ಹೋಗಿದ್ದಾಗ ನಾವೊಂದು ಅಂಗಡಿ ಬದಿಯಲ್ಲಿ ಟೀ ಕುಡಿಬೇಕು ಅಂತ ಕೂತಿದ್ವಿ. ಟೀ ಕುಡಿಲಿಕ್ಕೆ ಕೂತಾಗ ಆ ಟೀ ಕುಡಿತಾ ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತನಾಡಿದೆ. ಈ ಬುಜ್ಜನ್ ನೋಡಿದಾಗ ಬಹಳ ಡೆವಲಪ್ಮೆಂಟ್ ಅಂತ ಏನು ಅನ್ಸಲ್ಲ, ಪತ್ರಿಕೆಯಲ್ಲಿ ತುಂಬಾ ಬರುತ್ತೆ, ನಿಜವಾಗ್ಲೂ ಡೆವಲಪ್ ಆಗಿದ್ಯಾ ಅಂತ ಕೇಳಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನನ್ನ ಜೊತೆ ಕೂತಿದ್ದ ಒಬ್ಬ ಹೌದೌದು ನರೇಂದ್ರ ಮೋದಿಯ ಬಗ್ಗೆ ಮೀಡಿಯಾಗಳು ತುಂಬಾ ಮಾತನಾಡ್ತಾವಷ್ಟೇ, ಇಲ್ಲೇನು ಡೆವಲಪ್ಮೆಂಟ್ ಕಾಣುತ್ತಿಲ್ಲ ಅಂತಂದ. ನನಗೆ ಬಹಳ ಖುಷಿ ಆಯ್ತು. 5 ದಿನಗಳ ನಂತರ ಯಾರಾದ್ರೂ ಒಬ್ಬ ನರೇಂದ್ರ ಮೋದಿಯ ಬಗ್ಗೆ ನೆಗೆಟಿವ್ ಕಮೆಂಟ್ ಕೊಟ್ಟಲ್ಲ ಅಂತ ನನ್ನ ಗೆಳೆಯರನ್ನೆಲ್ಲ ಕರೆದು ಕೂರಿಸ್ಕೊಂಡು ಈಗ ಮಾತಾಡೋಣ ಅಂತಂದೆ. ಅವನು ಸ್ವಲ್ಪ ನೆಗೆಟಿವ್ ಆಗಿ ಒಂದೆರಡು ಮಾತು ಹೇಳ್ತಿದ್ದಂತೆ ಅಕ್ಕಪಕ್ಕದಿಂದ ಒಬ್ಬೊಬ್ಬರೇ ಬಂದು ಕೂತರು. ಬುಜ್ಜಿನವರು ಒಬ್ಬೊಬ್ರು ಅವನಿಗೆ ಎಂತೆಂತ ಪ್ರಶ್ನೆಗಳನ್ನು ಕೇಳಿದ್ರು ಅಂತಂದ್ರೆ ಅವನಿಗೆ ನರೇಂದ್ರ ಮೋದಿ ಮಾಡಿರೋ ಡೆವಲಪ್ಮೆಂಟ್ ನ ಬಗ್ಗೆ ಎಷ್ಟು ಮಾತಾಡಿ ಸಿಕ್ಕಿಸ ಹಾಕಿದ್ರು ಅಂತಂದ್ರೆ ಅವನ್ ಮುಂದೆ ಮಾತನಾಡ್ಲಿಲ್ಲ. ದಯವಿಟ್ಟು ಬಿಟ್ಬಿಡಿ ಸಾರ್ ಎದ್ದು ಹೋಗ್ಬಿಟ್ಟ ಅಲ್ಲಿಂದ. ನನಗನ್ನಿಸ್ತು ನರೇಂದ್ರ ಮೋದಿ ಏನೋ ಮ್ಯಾಜಿಕ್ ಮಾಡಿದ್ದಾರೆ ಅಂತ. ನಾನು ರಸ್ತೆಯಲ್ಲಿ ಬರಬೇಕಾದ್ರೆ ಒಂದು ನಲ್ಲಿಯಲ್ಲಿ ನೀರು ಹಿಡಿತಾ ಇರುವಂತ ಒಬ್ಬ ತಾಯಿನ ಮಾತನಾಡಿಸಿ, ಏನಮ್ಮ ನರೇಂದ್ರ ಮೋದಿನ ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ, ನಿಮಗಿಷ್ಟಾನಾ ಅಂತ ಕೇಳಿದೆ. ನೀವು ನಾನು ಗಾಬರಿ ಆಗ್ಬಿಟ್ಟೆ. ಆ ಹೆಣ್ಮಗಳ ರಿಯಾಕ್ಷನ್ ನೋಡಿ, ನೀರಿಡ್ತಾ ಇದ್ದಂತ ಆ ಹೆಣ್ಮಗಳು ಹೇಳ್ತಾರೆ, ಅರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬಿಟ್ರೆ ಗುಜರಾತಿಗೆ ಯಾರು ಆಮೇಲೆ? ಈ ಪ್ರಶ್ನೆನ ಒಂದು ನೀರಿಡಿಯುವಂತ ಆರ್ಡಿನರಿ ಹೆಣ್ಮಗಳು ಕೇಳ್ತಾಳೆ. ಆಮೇಲೆ ನಾನು ಗಾಡಿಯಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಯೋಚನೆ ಮಾಡಿದೆ. ನಮ್ಮ ಕರ್ನಾಟಕಕ್ಕೆ ಬಂದು ನೀವು ಯಾರ್ದಾದ್ರೂ ಹೆಸರು ಹೇಳಿ ಇಂಥವ್ರನ್ನ ನಾವು ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಕೈ ಮುಗಿದು ಹೇಳ್ತೀವಿ, ಮೊದಲು ಕರ್ಕೊಂಡು ಹೋಗಿ ದೇಶಕ್ಕೇನು ಜಗತ್ತಿಗೆ ಕರ್ಕೊಂಡು ಹೋಗಿ ಕರ್ನಾಟಕ ಮುಕ್ತವಾಗಿರ್ಲಿ ಅಂತ ನಾವು ಕೇಳೋ ಪರಿಸ್ಥಿತಿ. ಆದ್ರೆ ಒಬ್ಬ ಲೀಡರ್ ಈ ದೇಶದಲ್ಲಿ, ಆ ರಾಜ್ಯದ ಜನ ಅವನು ದೇಶಕ್ಕೆ ಹೋದ್ರೆ ನಮ್ಗೆ ಗುಜರಾತಿಗೆ ಯಾರು ಅಂತ ಕೇಳೋ ಮಟ್ಟಿಗಿದೆ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದೇ ಅದ್ಭುತವಾದ ಸಂಗತಿ. ನಾನು ಬಹಳ ಬಾರಿ ಅವ್ರ ಬಗ್ಗೆ ಅಧ್ಯಯನ ಮಾಡುವಾಗ ವಿಚಿತ್ರ ಅನ್ಸುತ್ತೆ. ನರೇಂದ್ರ ಮೋದಿ ಬಂದಿರೋ ಬ್ಯಾಕ್ ಗ್ರೌಂಡೇ ಅಂತದ್ದು. ಕಷ್ಟಪಟ್ಟು ಮೇಲಕ್ಕೆ ಬಂದ್ರು, ಇಷ್ಟಪಟ್ಟು ರಾಜ್ಯದ ಆಳ್ವಿಕೆ ಮಾಡಿದ್ರು. ಅವ್ರು ಇಷ್ಟಪಟ್ಟು ಆಳಿದ್ದು, ಅವ್ರು ಪ್ರೀತಿಸಿದ್ದು, ಅವ್ರು ಭೂಮಿಯನ್ನ ಪ್ರೀತಿಸಿದ್ರು. ಹಿಂಗಾಗಿ ಈ ಭೂಮಿಯನ್ನ ಚೆನ್ನಾಗಿ ಆಳಿದ್ರು. ಮತ್ತು ಸದಾಕಾಲ ಹೊಸ ದಿಕ್ಕಿನ ಕಡೆ ಯೋಚಿಸುವಂತ ಮನುಷ್ಯ, ಸದಾಕಾಲ ಭೂಮಿಯ ಕಡೆ ಯೋಚಿಸುವಂತ ಮನುಷ್ಯ. ಸುಮ್ಮನೆ ಯೋಚನೆ ಮಾಡಿ, 2007ರಲ್ಲಿ ಒಂದು ಎಲೆಕ್ಷನ್ ಆಯ್ತು. ಆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಹೇಳಿದ್ರು ಈ ಬಾರಿ ನರೇಂದ್ರ ಮೋದಿ ಸೋಲೋದು ಖಾತ್ರಿ. ಯಾಕೆಂದ್ರೆ 2002ರಲ್ಲಿ ದಂಗೆ ಆಗಿತ್ತಲ್ಲ ಅದಕ್ಕೆ ಅಂತ. 5 ವರ್ಷಗಳ ನಂತರ, ದಂಗೆಯ 5 ವರ್ಷಗಳ ನಂತರ ಅವ್ರು ಹೇಳ್ತಾರೆ ಆ ದಂಗೆಯ ಕಾರಣಕ್ಕೋಸ್ಕರ ಸೋಲ್ತಾರೆ ಅಂತ. ಕಾಂಗ್ರೆಸ್ ಮದುಮಗಳಂತೆ ಸಿಂಗರಿಸ್ಕೊಂಡು ನಿಂತು ಬಿಟ್ಟಿತ್ತು. ಕಾಂಗ್ರೆಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಆ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ ಚಕ್ದೇ ಗುಜರಾತ್ ಅಂತ ಸ್ಟೇಟ್ಮೆಂಟ್ ಇತ್ತು. ತುಂಬಾ ಸಿಂಪಲ್ ಸ್ಟೇಟ್ಮೆಂಟ್. ಚಕ್ದೇ ಇಂಡಿಯಾ ಮೂವಿ ಬಂದಿತ್ತು ಆಗ. ಚಕ್ದೇ ಇಂಡಿಯಾ ಅಂತಂದ್ರೆ ಭಾರತ ಗೆಲ್ಲಬೇಕು ಅಂತ. ಅದಕ್ಕೆ ಈಗ ಅವ್ರು ಹೇಳಿದ್ರು ಗುಜರಾತ್ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹೇಳ್ತು, ಚಕ್ದೇ ಗುಜರಾತ್ ಅಂತು. ಇದಕ್ಕೆ ಕೌಂಟ್ರ್ ಏನ್ ಮಾಡಬೇಕು? ನರೇಂದ್ರ ಮೋದಿ ಒಂದು ಅದ್ಭುತವಾದ ಸೆಂಟೆನ್ಸ್ ನೊಂದಿಗೆ ಬಂದ್ರು. ನರೇಂದ್ರ ಮೋದಿ ಹೇಳಿದ್ರು, ಅವರು ಚಕ್ದೇ ಗುಜರಾತ್ ಹೇಳ್ಕೊಳ್ಳಿ, ನಾನು ಚೆಕ್ ಡ್ಯಾಮ್ ಗುಜರಾತ್ ಅಂತ ಹೇಳ್ತೀನಿ ಅಂತ. ಚೆಕ್ ಡ್ಯಾಮ್ ಗುಜರಾತ್ ಅಂದ್ರೆ ಏನು ಅಂದ್ರೆ, ಗುಜರಾತ್ ನಲ್ಲಿ ನೀರಿನ ಅಂತರ್ಜಲ ಪ್ರಮಾಣ ಕಡಿಮೆ ಆಗ್ತಿದೆ, ನಾವು ಅದಕ್ಕೆ ಎಲ್ಲ ಕಡೆ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಬೇಕು. ಗುಜರಾತ್ ನಲ್ಲಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ರೆ ನೀರಿನ ಸೆಲೆ ಜಾಸ್ತಿ ಆಗುತ್ತೆ. ನೀರಿನ ಸೆಲೆ ಜಾಸ್ತಿ ಆದ್ರೆ ನಮ್ಮ ರೈತ ಚೆನ್ನಾಗಿರ್ತಾನೆ, ಅವನಿಗೋಸ್ಕರ ಚೆಕ್ ಡ್ಯಾಮ್ ಗುಜರಾತ್ ಅಂತ ಹೇಳಿ ಆ ಸ್ಟೇಟ್ಮೆಂಟ್ ನೇ ತಿರುಚಿದ್ರು. ಕೆಲವೇ ತಿಂಗಳುಗಳಲ್ಲಿ 2000ಕ್ಕೂ ಹೆಚ್ಚು ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ರು. ಅವರ 5 ವರ್ಷದ ಅವಧಿಯಲ್ಲಿ
70,000ಕ್ಕೂ ಹೆಚ್ಚು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಇವತ್ತು ಗುಜರಾತಿನ ಯಾವ ಭೂಮಿಯೂ ನೀರಿಲ್ಲ ಅಂತ ಹೇಳುವಂತಿಲ್ಲ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಚಕ್ದೇ ಗುಜರಾತು ಅವರ ಸ್ಲೋಗನ್ ಸತ್ತೇ ಹೋಯ್ತು, ಚೆಕ್ ಡ್ಯಾಮ್ ಗುಜರಾತ್ ಉಳ್ಕೊಳ್ತು. ಎಷ್ಟು ಅದ್ಭುತವಾದ ಸಂಗತಿ ಅಂತಂದ್ರೆ, ನರೇಂದ್ರ ಮೋದಿಯ ಬಗ್ಗೆ ಎದುರಾಳಿಗಳು ಯಾವತ್ತೂ ಕಮೆಂಟ್ ಮಾಡ್ತಾರೆ, ನರೇಂದ್ರ ಮೋದಿ ಸ್ಲೋಗನ್ ಕೊಡೋದರಲ್ಲಿ ನಿಸ್ಸೀಮರು ಅಂತ. ನಾನು ಯೋಚನೆ ಮಾಡ್ತಿರ್ತೀನಿ, ಕಳೆದ ಬಾರಿ ಬೆಂಗಳೂರಿಗೆ ಬಂದಾಗ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳಿದ್ರು, ಈ ದೇಶದಲ್ಲಿ 2 ತರದ ಜನ ಇದ್ದಾರೆ, ಒಬ್ರು ಕಷ್ಟಪಟ್ಟು ಮೇಲ್ ಬಂದವರು, ಇನ್ನೊಬ್ರು ಸಿಲ್ವರ್ ಸ್ಪೂನ್ ಅನ್ನೇ ಬಾಯಲ್ಲಿ ಇಟ್ಕೊಂಡವರು ಅಂತ ಹೇಳಿ ಮಿಸ್ಟರ್ ಸಿಲ್ವರ್ ಸ್ಪೂನ್ ಅಂತ ಕರೆದ್ರು. ಮಿಸ್ಟರ್ ಸಿಲ್ವರ್ ಸ್ಪೂನ್ ಅಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತಿತ್ತು. ಈ ವ್ಯಕ್ತಿಯನ್ನ ಪ್ರಧಾನಿ ಅಂತ ಯೋಚನೆ ಮಾಡೋದಾದ್ರೂ ಹೇಗೆ ಅಂತ ಈ ದೇಶವನ್ನ ಚಿಂತನೆಗೆ ಹಚ್ಚಿದ್ರು. ಮೋದಿ ಕೈಯಲ್ಲಿ ಈ ತರದೊಂದು ಮ್ಯಾಜಿಕ್ ಇದೆ. ಮೋದಿ ಅನೇಕ ಕೆಲಸ ಮಾಡಿದ್ದಾರೆ. ಇತ್ತೀಚಿನ ಅತ್ಯಂತ ಶ್ರೇಷ್ಠ ಸಂಗತಿ, ನನಗೆ ಮತ್ತೆ ಹೆಮ್ಮೆ, ನಾನು ಸತ್ಯ ಹೇಳ್ತೀನಿ, ಮಂಗಳೂರಿಗೆ ಅನೇಕ ಬಾರಿ ಜಾಗೋ ಭಾರತ್ ಅನ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ನಾನು ಜಾಗೋ ಭಾರತ್ ಮಾಡಲಿಕ್ಕೆ ಕನ್ವಿಕ್ಷನ್ ಇಲ್ಲ. ಯಾಕೆ ಕನ್ವಿಕ್ಷನ್ ಇಲ್ಲ ಅಂತಂದ್ರೆ, ಭಾರತ ಅತ್ಯಂತ ಶ್ರೇಷ್ಠ ಪಥದಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂತ ಯಾವ ವಿಷಯಗಳು ನನ್ನ ಹತ್ರ ಇಲ್ಲ, ಎಲ್ಲ ಸತ್ತೋಗಿವೆ. ಭಾರತ ನಾಶವಾಗ್ತಿದೆ ಅಂತ ಹೇಳಬೇಕು ಅಂದ್ರೆ ಸಾಕಷ್ಟು ವಿಚಾರಗಳು ಸಿಗ್ತಿವೆ, ಹಂಗ್ ಮಾಡಿಟ್ಟಿದ್ದಾರೆ, ಹೆಂಗ್ ಮಾತಾಡ್ಲಿ ಅಂತ ತುಂಬಾ ನೋವಿತ್ತು. ಆದರೆ ನರೇಂದ್ರ ಮೋದಿ ಮತ್ತೆ ಭಾರತದ ಬಗ್ಗೆ ಒಂದು ಆಶಾಭಾವನೆ ಮೂಡಿಸಿದ್ದಾರೆ. ಈ ದೇಶ ಯಾವ ತರದ ಸ್ಥಿತಿಗೆ ಹೋಗಿದೆ ಅಂತಂದ್ರೆ, ನರೇಂದ್ರ ಮೋದಿಯನ್ನ ಅಮೆರಿಕಕ್ಕೆ ಕಳಿಸಬೇಕು, ಅಮೆರಿಕಕ್ಕೆ ಹೋಗ್ಬೇಕು ಅಂತ ವೀಸಾ ಕೇಳಲಿಕ್ಕೆ ಯಾರೋ ಒಬ್ರು ಹೋದರೆ ಅದಕ್ಕೆ ವಿರುದ್ಧವಾಗಿ 65 ಸಂಸದರು ಅಮೆರಿಕಕ್ಕೆ ಪತ್ರ ಬರೆದು ಕೇಳಿಕೊಂಡ್ರು, ನರೇಂದ್ರ ಮೋದಿಗೆ ವೀಸಾ ಕೊಡಬೇಡಿ ಅಂತ. ಇವೆಲ್ಲ ಗೊತ್ತಿರುವ ಸಂಗತಿಯೇ. ಆದರೆ ಯೋಚನೆ ಮಾಡಿ, ಈ ದೇಶದ ಒಬ್ಬ ವ್ಯಕ್ತಿಗೆ ವೀಸಾ ಕೊಡಬೇಡಿ ಅಂತ ಈ ದೇಶ ಜನರೇ ಕೇಳ್ಕೊಳ್ತಾರೆ ಅಂತಂದ್ರೆ ಎಂಪಿಗಳು ಎಷ್ಟರ ಮಟ್ಟಿಗೆ ಕೆಳಗೆ ಬಿದ್ದೋಗ್ಬೋದು, ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ. ಯಾವ ಎಡಪಕ್ಷಗಳು ಯಾವತ್ತು ಅಮೆರಿಕನ್ ವಿರೋಧಿಸ್ಕೊಂಡು ಕೂತಿದ್ವೋ, ಯಾವತ್ತು ರಾಷ್ಟ್ರದ ಬಗ್ಗೆ ಮಾತನಾಡ್ತಿದ್ವೋ, ಆ ಎಡಪಕ್ಷಗಳು ಸೈನ್ ಮಾಡಿ ಕೇಳ್ಕೊಂಡ್ವು ನರೇಂದ್ರ ಮೋದಿಗೆ ಮಾತ್ರ ವೀಸಾ ಕೊಡಬೇಡಿ ಅಂತ. ನರೇಂದ್ರ ಮೋದಿ ಕೂಡ ಏನು ಕೇಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ ಸುದ್ದಿ ವ್ಯಾಪಕವಾದಾಗ ನರೇಂದ್ರ ಮೋದಿಯನ್ನ ಅಮೆರಿಕ ಕೇಳ್ಕೊಳ್ತು. ನರೇಂದ್ರ ಮೋದಿ ಏನಾದರೂ ಈಗಲೂ ಕೂಡ ನಮ್ಮ ಹತ್ರ ವೀಸಾ ಕೇಳಿದ್ರೆ ನಾವು ಅವ್ರಿಗೆ ವೀಸಾ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಅಮೆರಿಕ ಕೇಳ್ಕೊಳ್ತು. ನರೇಂದ್ರ ಮೋದಿ ಆಗ್ಲೂ ವೀಸಾ ಕೊಡಿ ಅಂತ ಕೇಳ್ಕೊಳ್ಳಿಲ್ಲ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಇನ್ನು 7-8 ತಿಂಗಳು ಹೋದ್ಮೇಲೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ವೀಸಾನೇ ಬೇಕಾಗಿಲ್ಲ. ಯಾಕೆಂದ್ರೆ ಭಾರತದ ಪ್ರಧಾನಿ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ವೀಸಾ ತೆಗೆದುಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ, ಸಂಬಂಧ ಸುಧಾರಣೆಗೆ ಹೋಗಲೇಬೇಕಾಗತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಇವತ್ತು ನರೇಂದ್ರ ಮೋದಿ ಕೇಳೋ ಪರಿಸ್ಥಿತಿ ಇಲ್ಲ. ಆದರೆ ಎರಡನೇ ಸಂಗತಿ ಯೋಚನೆ ಮಾಡಿ, ಕಳೆದ 3 ದಿನಗಳ ಹಿಂದೆ UK, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ನ ಕಡೆಯಿಂದ ಭಾರತಕ್ಕೊಂದು ಸಂದೇಶ ಬರುತ್ತೆ. ಆ ಸಂದೇಶದಲ್ಲಿ ಕೇಳ್ಕೊಳ್ತಾರೆ, ನರೇಂದ್ರ ಮೋದಿಯವರು ನಮ್ಮ ಸಂಸತ್ತಿಗೆ ಬರಬೇಕು, ಈ ಸಂಸತ್ನಲ್ಲಿ ನಮ್ಮ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಬೇಕು. ಏನ್ ಮಾತನಾಡಬೇಕು ಅಂದ್ರೆ 2 ಸಂಗತಿ. ಮೊದಲನೇದು ಭಾರತದ ಕನಸು, ಮುಂದಿನ ಶತಮಾನದಲ್ಲಿ ಭಾರತ ಹೇಗಿರಬೇಕು ಅನ್ನುವಂಥ ಕನಸಿನ ಕುರಿತಂತೆ ಮಾತನಾಡಬೇಕು. ಎರಡನೇದು ಗುಡ್ ಗವರ್ನೆನ್ಸ್ ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಡ್ಬೇಕು ಅಂತ. ನನಗೆ ಬಹಳ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಗೊತ್ತೇನು? ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಕ್ಲೆಮೆಂಟ್ ಆಟ್ಲಿ ಹೇಳಿದ್ದ, ನಿಮಗೆ ಆಳೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೀವು ಆಳಿಸಿಕೊಳ್ಳಿಕ್ಕೆ ಮಾತ್ರ ಯೋಗ್ಯರಾದವರು, ಸ್ವಾತಂತ್ರ್ಯ ಅಂದ್ರೆ ನಿಮಗೇನು ಗೊತ್ತು ಅಂತ ಬೈದಿದ್ದ. ಇವತ್ತು ಅದೇ ಬ್ರಿಟನ್ ಈ ದೇಶದ ಒಬ್ಬನನ್ನ ಕರ್ಕೊಂಡು ಕೇಳುತ್ತೆ, ಆಳೋದು ಅಂದ್ರೆ ಏನು ಅಂತ ನಮಗೆ ಪಾಠ ಮಾಡ್ತೀರಾ ಅಂತ ಕೇಳುತ್ತಲ್ಲ. ಭಾರತದ ಗೌರವ ವಾಪಸ್ ಆ ಮಟ್ಟಿಗೆ ಏರಿತು ಅನ್ನೋದು ನನಗಂತೂ ಹೆಮ್ಮೆ ಇದೆ. ನಾನು ಕಳೆದ 2 ದಿನದಿಂದ, ನಾನು ಮೊನ್ನೆ ಕೂಡ ಆ ಇಂಟರ್ವ್ಯೂ ನೋಡ್ತಿದ್ದೆ, ಲೈವ್ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಯಾರೋ ಲಿಂಕ್ ಕಳಿಸಿದ್ರು, ನೋಡಿದೆ ನಾನು. NDTVಯಲ್ಲಿ ಇಂಟರ್ವ್ಯೂ ನಡೀತಿತ್ತು. ಬ್ರಿಟನ್ MP ಗಾರ್ಡ್ನರ್ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ರು. ಗಾರ್ಡ್ನರಿಗೆ ಅವ್ರು ಕೇಳಿದ್ರು, ಯಾತಕ್ಕೆ ಕರೆದಿದ್ದೀರಿ ಇವನನ್ನ? ಕೇಳಿದ್ದು ಯುರೋಪಿನ ಜನ ಪ್ರಶ್ನೆ ಮಾಡಿದ್ದಲ್ಲ, ಭಾರತದ ಒಬ್ಬ ಪತ್ರಕರ್ತೆ ಪ್ರಶ್ನೆ ಮಾಡ್ತಾಳೆ, ಅಯ್ಯೋ ದೇವ್ರೆ, 2002ರಲ್ಲಿ ಎಂಥ ರಯಟ್ ಆಗಿತ್ತು, ಆ ರಯಟ್ ನಲ್ಲಿ ಭಾಗವಹಿಸಿದ್ದವನ್ನ ನೀವು ಕರೆಸ್ತಿದ್ದೀರಾ ಅಂತ ಗಾಬರಿ ಬಿದ್ದು ಕೇಳ್ತಾಳೆ. ಅದಕ್ಕೆ ಗಾರ್ಡ್ನರ್ ಹೇಳ್ದ, ರಯಟ್ ಆದಾಗ ನಾವು ಹಂಗೆ ಅನ್ಕೊಂಡಿದ್ವಿ, ಆದ್ರೆ 2 ಬಾರಿ ಗುಜರಾತ್ನವರು ಅದಾದ ಮೇಲೆ ಅವನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದಾರೆ ಅಂತಂದ್ರೆ ಅದರಲ್ಲಿ ಅವನು ತಪ್ಪಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ ಅಂತ ಕೇಳ್ದ. ಅವಳಿಗೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮುಂದಿನ ಪ್ರಶ್ನೆ ಮತ್ತೆ ಅವಳು ಕೇಳಿದ್ಲು, ಅದ್ ಸರಿ, ಆದ್ರೆ ಮಾನವ ಹಕ್ಕು ಅಂತ ಒಂದಿರುತ್ತಲ್ಲ, ಈ ಮಾನವ ಹಕ್ಕುಗಳ ಪ್ರಕಾರ ಅವನನ್ನು ಕರೆಸೋದು ತಪ್ಪಲ್ವಾ ಅಂತಂದ್ರೆ ಗಾರ್ಡ್ನರ್ ಹೇಳ್ತಾನೆ, ಎಂತ ವಿಚಿತ್ರ ನಿಮ್ದು, ನಿಮ್ಮ ದೇಶದ ಹೈಯೆಸ್ಟ್ ಅಥಾರಿಟಿ ಸುಪ್ರೀಂ ಕೋರ್ಟೇ ಹೇಳಿದೆ ಈ ದಂಗೆಗೂ ಅವನಿಗೂ ಸಂಬಂಧ ಇಲ್ಲ ಅಂತ, ಅದನ್ನೂ ನೀವು ನಂಬಲ್ಲ ಅಂದ್ರೆ ನಾವಿನ್ನೇನ್ ಮಾಡಬೇಕು ಅಂತ ಬ್ರಿಟನ್ನಿನ MP ಇವರಿಗೆ ಕೇಳಬೇಕಾದ ಸ್ಥಿತಿ ಬಂತು.
ಈಕೆಯನ್ನ ಅವನು ಮುಂದೆ ಪ್ರಶ್ನೆ ಮಾಡ್ತಾ ಹೇಳ್ತಾನೆ. ತುಂಬಾ ಚೆನ್ನಾಗಿದೆ ಆ ಇಂಟರ್ವ್ಯೂ, ದಯವಿಟ್ಟು ಅದರ ಲಿಂಕ್ ಸಿಕ್ಕರೆ ನೋಡಿ. ಅದರಲ್ಲಿ ಅವನು ಕೇಳ್ತಾನೆ, ನನಗೆ ಗೊತ್ತು ನೀನ್ ನನಗೆ ಉತ್ತರ ಹೇಳೋಕ್ಕಿಂತ ಹೆಚ್ಚೆಚ್ಚು ಪ್ರಶ್ನೆ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಕೂತಿದ್ಯಾ, ನೀನೇ ಅರ್ಥ ಮಾಡ್ಕೊಂಡು ನಿನ್ ದೇಶ ಏನು ಅಂತ ಚೆನ್ನಾಗಿ ಬೈದು ಫೋನ್ ಇಡೋ ವೇಳೆಗೆ ಇವಳು ಮುಖ ಇಂಗು ತಿಂದ ಮಂಗನಂತಾಗೋದನ್ನ ನೋಡಿ ನಾನು ಚಪ್ಪಾಳೆ ತಟ್ಕೊಂಡಿದ್ದೆ ಎದುರಿಗೆ ಕೂತ್ಕೊಂಡು. ಈ ದೇಶದ ಸ್ಥಿತಿಗತಿ ಇದು. ಈ ದೇಶದ ಜನ ಮೋದಿಯನ್ನ ಹಠ ಹಿಡಿದು ನಿಂತಿದ್ದಾರೆ. ಕೆಲವು ಜನ, ಈ ದೇಶದ ಕೆಲವು ಬುದ್ಧಿಜೀವಿ ವರ್ಗ ಯಾವ ಕಾರಣಕ್ಕೂ ಮೋದಿ ಬರಬಾರದು ಅಂತ ನಿಂತು ಬಿಟ್ಟಿದೆ. ಯಾಕೆ ನಿಂತಿದೆ ಅಂತಂದ್ರೆ ಅವರಿಗೊಂದು ಹೆದರಿಕೆ ಇದೆ, ಮೋದಿ ಬಂದ್ರೆ ಇನ್ನು ಮುಂದೆ ಈ ಕಳ್ಳಾಟಗಳು ನಡೆಯೋದಿಲ್ಲ ಅಂತ. ಯಾಕೆಂದ್ರೆ ಮೋದಿ ತನ್ನ ಸೌಧವನ್ನ ಕಟ್ಟಿರೋದು, ನರೇಂದ್ರ ಮೋದಿ ತನ್ನ ಸೌಧವನ್ನ ಬಿಲ್ಡ್ ಮಾಡಿರೋದು ಗಾಳಿ ತುಂಬಿದ ಬಲೂನಿನಂತಲ್ಲ. ಈ ದೇಶದ ಅನೇಕ ರಾಜಕಾರಣಿಗಳಿದ್ದಾರೆ, ಅವರು ಹೇಗೆ ಬೆಳೆದಿದ್ದಾರೆ ಅಂದ್ರೆ ಮೀಡಿಯಾಗಳ ಮುಂದೆ ಮಾತ್ರ ಬೆಳೆದಿದ್ದಾರೆ. ಜನಮಾನಸಕ್ಕೆ ಅವರು ಯಾವತ್ತೂ ಪರಿಚಿತರಾಗಲೇ ಇಲ್ಲ. ಆದರೆ ಮೋದಿ ಮೀಡಿಯಾ ಮುಂದೆ ಯಾವತ್ತೂ ಬೆಳೆದೇ ಇಲ್ಲ. ಮೋದಿಯನ್ನು ಮೀಡಿಯಾ ಹಳೆದು ಕೂರಿಸಿದೆ, ಮೋದಿಯನ್ನು ಮೀಡಿಯಾ ತುಳಿದು ಹಾಕುವಂತ ಪ್ರಯತ್ನ ಮಾಡಿದೆ. ಆದರೆ ಮೋದಿ ಮಾತ್ರ ಯಾವತ್ತಿಗೂ ಗಂಭೀರವಾಗಿ ಎದೆ ಎತ್ಕೊಂಡು ನಿಂತವ್ರೆ. ನಿಮ್ಗೆ ಗೊತ್ತಿರಲಿ, 2002ರಲ್ಲಿ ರೇಟ್ ಆದಾಗ ಮೋದಿಯನ್ನ ಯಾವ ಪರಿ ಎಲ್ಲ ಮೀಡಿಯಾಗಳು ಹಳಿದ್ವು ಅಂತಂದ್ರೆ ಮೋದಿ ಆಗೆಲ್ಲ ಉತ್ತರ ಕೊಡುವ ಪ್ರಯತ್ನ ಮಾಡ್ತಿದ್ರು. ಒನ್ ಫೈನ್ ಡೇ ಮೋದಿ ಡಿಸೈಡ್ ಮಾಡಿದ್ರು, ಇನ್ ಮುಂದೆ ನಾನು ಮೀಡಿಯಾಕ್ಕೆ ಉತ್ತರ ಕೊಡಲ್ಲ ಅಂತ. ಸುಮಾರು 2.5-3 ವರ್ಷಗಳ ಕಾಲ ಮೋದಿ ಮೀಡಿಯಾದ ಎದುರಿಗೆ ಬರಲೇ ಇಲ್ಲ. ಅವ್ರಿಗೆ ಗೊತ್ತಿತ್ತು, ನಿಜವಾದ ಮೀಡಿಯಾ ಅಂತ ಏನಾದ್ರು ಇದ್ರೆ ಅದು ಜನ ಮಾತ್ರ. ಜನ ಒಪ್ಪಿಕೊಂಡ್ರೆ ಎಲ್ಲ ಮೀಡಿಯಾಗಳು ಬಾಯಿ ಮುಚ್ಕೊಂಡು ಹಿಂದೆ ಬರ್ತವೆ ಅಂತ ಜನರ ನಡುವೆ ತಿರುಗಾಡ್ತಾ ಜನರಿಗೆ ಒಳಿತನ್ನ ಮಾಡ್ತಾ ಹೋದ್ರು. 2007ರಲ್ಲಿ ಮೋದಿ ಸೋಲ್ತಾರೆ ಅಂತ ಎಲ್ಲ ಮೀಡಿಯಾಗಳು ಪ್ರೆಡಿಕ್ಟ್ ಮಾಡಬೇಕಾದ್ರೆ ಮೋದಿ ಮ್ಯಾಜಿಕಲಿ ಗೆದ್ದು ಬಂದ್ರು. ನಾನು ಅವತ್ತು ನೋಡ್ತಾ ಇದ್ದೆ ಟಿವಿನಲ್ಲಿ, ಅವತ್ತೆಲ್ಲ ಹಬ್ಬದ ಸಂಭ್ರಮ ನಮಗೆ. ಯಾಕೆ ಅಂತಂದ್ರೆ ಮೀಡಿಯಾಗಳನ್ನ ಸುಳ್ಳುಗೊಳಿಸಿದ ಈ ದೇಶದ ಮೊದಲ ಗಂಡುಗಲಿ ಅಂತ ಅವತ್ತೆಲ್ಲ ನಾವು ಮಾತನಾಡ್ಕೊಳ್ತಾ ಇದ್ವಿ. ಮೀಡಿಯಾದವರು ಅವತ್ತು ಮತ್ತೆ ಸಿಎಂ ಆಗ್ತಾ ಇರುವಂತ ಮೋದಿಯ ಇಂಟರ್ವ್ಯೂ ತಗೊಳ್ಬೇಕು ಅಂತ ಮೋದಿಯನ್ನು ಕರೆಯಲಿಲ್ಲ, ಮೋದಿ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ವು. ನನಗಾಗ ಅನ್ನಿಸ್ತಿತ್ತು, ಹೇಗೆ ನಾಯಿ ಮರಿಗಳು ಬಂದು ನಿಂತ್ಕೊಳ್ತಾವೋ ಹಾಗೆ ಬಂದು ನಿಂತ್ಕೊಂಡಿದ್ರೆ ಮೋದಿ ಮನೆಯಿಂದ ಹೊರಗೆ ಬಂದರು. ನಾನು ಕಣ್ಣಾರೆ ನೋಡಿದ್ದೀನಿ ಅವತ್ತು. ಮೋದಿ ಮನೆಯಿಂದ ಹೊರಗೆ ಬಂದು ಎಲ್ರಿಗೂ ಹೇಳಿದ್ರು, ನಾನು 3 ಗಂಟೆಗೆ ಪಾರ್ಟಿ ಆಫೀಸಿಗೆ ಬರ್ತೀನಿ, ಅಲ್ಲೇ ಪ್ರೆಸ್ ಮೀಟ್ ಇರುತ್ತೆ, ಅಲ್ಲೇ ಬನ್ನಿ ಮಾತಾಡೋಣ, ಇಲ್ಲಿ ನನಗೆ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಒಳಗೆ ಹೋಗ್ಬಿಟ್ರು. ಮೊದಲನೇ ಬಾರಿ ಮೀಡಿಯಾಗಳಿಗೆ ಹಿಂಗಾಗಿದ್ದು. ಈ ದೇಶದ ರಾಜಕಾರಣಿಗಳು ಕ್ಯಾಮೆರಾ ಮುಂದೆ ಇರುವಂತ ಒಂದು ಮೈಕ್ ಕಂಡು ಕೂಡಲೇ ಎಲ್ಲಿ ಬೇಕಿದ್ರು ನಿಲ್ಲಕ್ಕೆ ತಯಾರಿರಬೇಕಾದ್ರೆ ಈ ದೇಶದ ಒಬ್ಬ ಮುಖ್ಯಮಂತ್ರಿ ನಾನು ಇಲ್ಲೆಲ್ಲ ಇಂಟರ್ವ್ಯೂ ಕೊಡಲ್ಲ, ಪಾರ್ಟಿ ಆಫೀಸಿಗೆ ಬನ್ನಿ ಅಂತ ಕರೀತಾರೆ ಅಂದ್ರೆ ಖದರ್ ಎಂತದ್ದು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ಪಾರ್ಟಿ ಆಫೀಸಿಗೆ ಎಲ್ಲ ಮೀಡಿಯಾಗಳು ಬಂದು ಕೂತ್ರೆ ಮೋದಿ ಹೇಳ್ತಾರೆ, ಏನು ಹೊಸದಾಗಿ ಯೋಚನೆ ಮಾಡ್ತಿದ್ದೀರಾ, ನಾನೇ ಯಾವತ್ತಿದ್ರು ಸಿಎಂ, ನಾನು ಯಾವತ್ತಿದ್ರು ಸಿಎಂ ಆಗೇ ಇರ್ತೀನಿ ಅಂತ. ಹಂಗಂದಾಗ ಎಲ್ರಿಗೂ ಅನ್ನಿಸ್ತು ಇನ್ನೊಂದು ಪಾಯಿಂಟ್ ಸಿಕ್ತು ಮೋದಿನ ಹಳಿಲಿಕ್ಕೆ ಅನ್ಕೊಂಡ್ರೆ. ಮೋದಿ ಹೇಳಿದ್ರು, ಹೌದು ನಿಮ್ಮ ಪಾಲಿಗೆ ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್, ನನ್ನ ಪಾಲಿಗೆ ಸಿಎಂ ಅಂದ್ರೆ ಕಾಮನ್ ಮ್ಯಾನ್ ಅಂತ. ನಾನು ಯಾವತ್ತಿದ್ರು ಕಾಮನ್ ಮ್ಯಾನ್ ಆಗಿರ್ತೀನಿ ಅಂತ ಮೋದಿ ಹೇಳುವಂತ ಮಾತು ಎಷ್ಟು ಪ್ರಭಾವಿಯಾಗಿತ್ತು ಅಂತಂದ್ರೆ ಇಡೀ ದೇಶ ಮತ್ತೊಮ್ಮೆ ಮೋದಿಯ ಕುರಿತಂತೆ ಯೋಚಿಸುವಂತಾಯ್ತು. ಗಾರ್ಡ್ನರ್ ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಮೋದಿ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ, ಮೋದಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಬ್ರಿಟನ್ನಿನ MP ಗಾರ್ಡ್ನರ್ ಹೇಳ್ತಾರೆ, ನನ್ನ ದೇಶದ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇಡೀ ದೇಶದಲ್ಲಿ ಎಲ್ಲಾದ್ರೂ, ಭಾರತದಲ್ಲಿ ಇಡೀ ದೇಶದಲ್ಲಿ ಎಲ್ಲಾದ್ರೂ ಆಗಿದೆ ಜಾಸ್ತಿ ಅಂತಂದ್ರೆ ಅದು ಗುಜರಾತ್ನಲ್ಲೇ ಆಗಿರೋದು. ಮುಂದುವರೆದು ಹೇಳ್ತಾನೆ, ಗುಜರಾತ್ನಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಟೋಟಲ್ ಇಡೀ ದೇಶಕ್ಕಿಂತ ಗುಜರಾತ್ನಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀವಿ. ಮೋದಿ ತುಂಬಾ ಬುದ್ಧಿವಂತ, ಇಂಥವನು ಇಷ್ಟೊಂದು FDI ಹೇಗೆ ಕರ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಮೋದಿನ ಕರೆಸ್ಕೊಳ್ತಿದ್ದೀವಿ ಅಂತ ಇವತ್ತು ಬ್ರಿಟನ್ ಹೇಳುತ್ತೆ ಅನ್ನೋದಾದ್ರೆ ಮೋದಿಯ ತೀಕ್ಷ್ಣ ಮತಿತ್ವದ ಬಗ್ಗೆ ಯೋಚನೆ ಮಾಡಿ. ಇದಕ್ಕೆ ಅಪೋಸ್ ಆಗಿ ಈ ದೇಶದ ಬೇರೆ ರಾಜಕಾರಣಿಗಳು ಹೇಗಿದ್ದಾರೆ, ಸ್ವಲ್ಪ ಗಂಭೀರವಾದ ವಿಚಾರದ ಕಡೆಗೆ ಬಂದು ನೋಡಿ. ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಪಾಕಿಸ್ತಾನ ಭಾರತದ ಸೈನಿಕರ ತಲೆ ಕಡ್ಕೊಂಡು ಹೋಗುತ್ತೆ. ಹೇಮಚಂದ್ರನ ತಲೆ ಕಡ್ಕೊಂಡು ಹೋದರೆ ಹೇಮಚಂದ್ರನ ಮನೆಗೆ ಶವ ಬಂತು. ಎಂಥ ಶವ, ತಲೆ ಇಲ್ಲದ ಶವ ಬಂತು. ಆಕ್ಸಿಡೆಂಟ್ ಆದವ್ರದ್ದು ಕೂಡ ತಲೆ ಜಜ್ಜಿ ಹೋದರೆ ಜಜ್ಜಿ ಹೋಗಿರೋ ತಲೆಯ ಸಮೇತ ಮನೆಗೆ ಹೋಗುತ್ತೆ. ಆದರೆ ಈ ದೇಶವನ್ನು ಕಾಯಲಿಕ್ಕೆ ನಿಂತಿದ್ದ ಹೇಮಚಂದ್ರನ ಶವ ತಲೆ ಇಲ್ಲದೆ ಮನೆಗೆ ಬಂತು. ಅವನ ಹೆಂಡತಿ ಮತ್ತು ತಾಯಿ ಇಬ್ಬರು ಉಪವಾಸ ಸತ್ಯಾಗ್ರಹಕ್ಕೆ ಕೂತರು. ಯಾಕೆ ಅಂತ ಪತ್ರಿಕೆ ಕೇಳಿದರೆ ಹೆಂಡತಿ ಹೇಳ್ತಾಳೆ, ನನಗೆ ಗೊತ್ತು ನಾನು ಉಪವಾಸ ಮಾಡೋದ್ರಿಂದ ನನ್ನ ಗಂಡ ಜೀವಂತವಾಗಿ ಬರಲ್ಲ ಅಂತ, ಆದರೆ ಒಂದೇ ಒಂದು ನೋವಿದೆ, ನನ್ನ ಗಂಡನ ತಲೆ ಆದರೂ ನೀವು ತರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ವಾ?
ನನ್ನ ಗಂಡನ ಶವವನ್ನು ಹೀಗೆ ಅಂತ್ಯ ಸಂಸ್ಕಾರ ಮಾಡಿದರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನಾನು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ದಯವಿಟ್ಟು ತಲೆ ತರಿಸ್ಕೊಡ್ಬೇಕು, ಅದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ಎಂದರು. ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ರು ತುಟಿ ಬಿಚ್ಚಲಿಲ್ಲ, ಒಂದು ಮಾತಾಡಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಿಂದ ಬರುವಂಥ ಪಾಕಿಸ್ತಾನದ ಅಧ್ಯಕ್ಷರ ಸ್ವಾಗತಕ್ಕೆ ಅಂತ ಈ ದೇಶದ ಪ್ರಧಾನಿ ಎರಡೂ ಕೈಗಳನ್ನು ಅಗಲಿಸ್ಕೊಂಡು ನಿಂತು ಬಿಟ್ಟಿದ್ದರು. ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಡಲಾಯಿತು ಅವರಿಗೆ. ಇದಾದ ಕೆಲವೇ ದಿನಗಳಲ್ಲಿ ನಡೆದ ಘಟನೆ ಇದು. ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋದರು ಅಂತಂದರೆ ಅಜ್ಮೇರ್ನ ದರ್ಗಾ ಶರೀಫಿಗೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಗೋರಿಗೆ ನಮಸ್ಕಾರ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಯಿತು. ಹೈ ಸೆಕ್ಯೂರಿಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋದರು. ನಂಗೆ ಭಾಳ ಹೆಮ್ಮೆ ಇದೆ ಇವತ್ತು, ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತೀನಿ. ಆ ದರ್ಗಾ ಶರೀಫ್ನಲ್ಲಿ ಒಬ್ಬ ಮೌಲ್ವಿ, ಅವ್ರ ಹೆಸರು ಜೈನುಲ್ ಅಬ್ದೀನ್ ಸಾಹೇಬರು. ಜೈನುಲ್ ಅಬ್ದೀನ್ ಸಾಹೇಬರು ಹೇಳಿದರು, ದರ್ಗಾ ಶರೀಫ್ಗೆ ಹೋದಾಗ ಇವರು ದರ್ಗಾಕ್ಕೆ ಅಲ್ಲಿ ನಮಸ್ಕಾರ ಮಾಡಿ ಸಮಾಧಿಗೆ ನಮಸ್ತೆ ಮಾಡಿದ ನಂತರ ಅವ್ರಿಗೊಂದು ಶಾಲ್ ಹೊದಿಸಿ ತೆಗೆಯಲಾಗುತ್ತೆ. ಇದು ಅಲ್ಲಿನ ರೂಢಿ, ಪ್ರತಿಯೊಬ್ಬರಿಗೂ ಹಂಗೆ ಮಾಡ್ತಾರೆ. ಜೈನುಲ್ ಅಬ್ದೀನ್ ಹೇಳಿದರು, ನೀನು ಪರಮ ಪಾಪಿಷ್ಠ, ನೀನು ನನ್ನ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋಗಿದ್ಯಾ, ನಿನ್ನ ನನ್ನ ದರ್ಗಾದೊಳಗೆ ಬಿಡೋದೇ ತಪ್ಪು, ಆದರೆ ಸರ್ಕಾರ ಕರ್ಕೊಂಡು ಬಂದಿದೆ, ನಾನೇನೂ ಮಾಡುವಂತಿಲ್ಲ. ನಾನು ಮಾಡ್ಬೋದಾದ ಕೆಲಸ ಅಂತಂದ್ರೆ ನಿನಗೆ ಶಾಲ್ ಹೊದಿಸ್ಲಿಕ್ಕೆ ನಾನು ಕೂತ್ಕೊಳ್ಳಲ್ಲ, ಇದೇ ನಾನು ತೆಗೆದುಕೊಳ್ಬಹುದಾದ ರಿವೆಂಜು ಅಂತ ಅಲ್ಲಿಂದ ಜೈನುಲ್ ಅಬ್ದೀನ್ ಸಾಹೇಬರು ಎದ್ದೋಗ್ಬಿಟ್ರು. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇವತ್ತೇನಾದರೂ ಪ್ರಧಾನಮಂತ್ರಿ ಒಂದ್ ಕಡೆ, ಜೈನುಲ್ ಅಬ್ದೀನ್ ಸಾಹೇಬರು ಮತ್ತೊಂದು ಕಡೆ ಇದ್ರೆ, ನಾನು ಜೈನುಲ್ ಅಬ್ದೀನ್ ಸಾಹೇಬರಿಗೆ ಒಂದು ಸೆಲ್ಯೂಟ್ ಕೊಟ್ಟು, ವಾ, ನೀವು ನನ್ನ ದೇಶದ ಗೌರವವನ್ನು ಕಾಪಾಡಿಬಿಟ್ರಿ, ಪಾಕಿಸ್ತಾನದ ಅಧ್ಯಕ್ಷರಿಗೆ ನಾನೇನು ಮಾಡಬೇಕಿತ್ತೋ ಅದನ್ನ ನೀವು ಮಾಡಿ ಈ ದೇಶದ ಸ್ವಾಭಿಮಾನ ಉಳಿಸಿದ್ರಿ ಅಂತ ಹೇಳಬೇಕು ಅಂತ ಅನ್ಕೊಳ್ತೀನಿ. ಆದರೆ ದುರ್ದೈವ, ಈ ದೇಶದ ಪ್ರಧಾನಮಂತ್ರಿಗೆ ಯಾವತ್ತೂ ಹಂಗೆ ಅನ್ನಿಸ್ಲೇ ಇಲ್ಲ. ಮೊನ್ನೆ ಇತ್ತೀಚೆಗೆ 5 ಜನ ಪಾಕಿಸ್ತಾನಿಯರು ಬಂದು ಭಾರತದ ಸೈನಿಕರನ್ನ ಕೊಂದು ಹೋದರು. 5 ಜನ ಭಾರತೀಯ ಸೈನಿಕರನ್ನ ಪಾಕಿಸ್ತಾನಿಯರು ಗುಂಡಿನ ದಾಳಿ ಮಾಡಿ ಕೊಂದು ಹೋದರು. ನೋವಿನ ಕೆಲವಾರು ಸಂಗತಿಗಳಿವೆ. ಮೊದಲನೇ ಸಂಗತಿ, ಕೆಲವು ಗುಂಡುಗಳು ಅವರು ಹಾಕ್ಕೊಂಡಿರೋ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಭೇದಿಸಿಕೊಂಡು ಒಳಗೋದುವಂತೆ. ಅದರ ಅರ್ಥ ನಮ್ಮ ಸೈನಿಕರಿಗೆ ನಾವು ಕೊಟ್ಟಿರೋ ಬುಲೆಟ್ ಪ್ರೂಫ್ ಜಾಕೆಟ್ಟು ಕೂಡ ಧೈರ್ಯವಾಗಿ ಬಳಸಲು ಯೋಗ್ಯವಿಲ್ಲದೆ ಇರುವಂಥದ್ದು ಅಂತ ಒಂದನೇದು. ಎರಡನೇದು, ಪಾಕಿಸ್ತಾನದವರು ಏಕಾಏಕಿ ಬಂದು ಗುಂಡಿನ ದಾಳಿ ನಡೆಸಿ 5 ಜನರನ್ನು ಕೊಂದು ಹೋದಾಗ ಸಂಸತ್ನಲ್ಲಿ ಈ ದೇಶದ ರಕ್ಷಣಾ ಸಚಿವರು ಭಾಷಣ ಮಾಡ್ತಾ ಹೇಳ್ತಾರೆ, ಅವರು ಮಾತನಾಡ್ತಾ ವರದಿಯನ್ನು ಕೊಡ್ತಾ ಹೇಳ್ತಾರೆ, ಅಯ್ಯೋಯ್ಯೋ ಹಂಗೆ ಮಾಡಿದವ್ರು ಪಾಕಿಸ್ತಾನದವರು ಅಂತ ತಪ್ಪು ತಿಳ್ಕೊಳ್ಬೇಡಿ, ಅದು ಮಾಡಿದವರು ಪಾಕಿಸ್ತಾನದವರಲ್ಲ, ಈ ದೇಶದ ಭಯೋತ್ಪಾದಕರು ಪಾಕಿಸ್ತಾನ ಸೈನಿಕರ ವೇಷ ಹಾಕ್ಕೊಂಡು ಅವರು ದಾಳಿ ಮಾಡಿದ್ರು ಅಂತ. ಅಂದ್ರೆ ಈ ದೇಶದ ಭಯೋತ್ಪಾದಕರು ಈಗ ಗುಂಡು ಹಾರಿಸೋದನ್ನು ಬಿಟ್ಟು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದನ್ನು ಶುರು ಮಾಡಿಬಿಟ್ಟಿದ್ದಾರೆ ಅಂತ. ಇದು ಈ ದೇಶದ ಆಂಟನಿ ಹೇಳ್ತಾರೆ. ಯಾರೋ ಒಬ್ಬರು ನಂಗೆ ಮೆಸೇಜ್ ಕಳಿಸಿದ್ರು, ಇಫ್ ಯು ಮಿಸ್ ಮ್ಯಾಟ್ನಿ ಅಂದ್ರೆ ಮಧ್ಯಾಹ್ನದ ಶೋ ಅಂತ, ಇಫ್ ಯು ಮಿಸ್ ಮ್ಯಾಟ್ನಿ ಪ್ಲೀಸ್ ಸಿ ಎಕೆ ಆಂಟನಿ ಅಂತ. ಈತ ಒಂಥರ ಶೋ ತರ ಆಗೋಗ್ಬಿಟ್ಟಿದ್ದಾರೆ ಈಗ. ಮ್ಯಾಟ್ನಿ ಶೋ ಮಿಸ್ ಆದ್ರೂ ಪರವಾಗಿಲ್ಲ, ಎಕೆ ಆಂಟನಿ ನೋಡ್ಬೋದು ಅಂತ. ನನಗೆ ಎಕೆ ಆಂಟನಿ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು. ಆದರೆ ದೌರ್ಭಾಗ್ಯ, ಆ ರೆಸ್ಪೆಕ್ಟ್ನೆಲ್ಲ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಕೆ ಆಂಟನಿ ಕಳ್ಕೊಂಡಿದ್ದಲ್ಲದೆ ಅವರು ತಾನು ಹೇಳಿದ್ದೇ ಸರಿ ಅಂತ ವಾದಿಸ್ಕೊಂಡು ಕೂತ್ರಲ್ಲ. ಏನ್ ದೌರ್ಭಾಗ್ಯ ರೀ. ಅದಕ್ಕೆ ಯಾರೋ ಒಬ್ಬರು ಹಿರಿಯರು ತುಂಬ ಚೆನ್ನಾಗಿ ಹೇಳಿದರು, ಪಾಕಿಸ್ತಾನದ ಹತ್ರ 2 ವೆಪನ್ ಇದೆಯಂತೆ, ಒಂದು AK-47, ಎರಡನೇದು ಎಕೆ ಆಂಟನಿ ಅಂತ. ಇವರಿಬ್ಬರು ಪಾಕಿಸ್ತಾನಕ್ಕೆ ಸೇರಿದವರೇ ಹೊರತು ನಮಗೇನೂ ಲಾಭ ಇಲ್ಲ ಇದರಿಂದ ಅಂತ ಹೇಳೋ ಮಟ್ಟಿಗೆ ಬಂದಿದೆ. ಆ ಹೊತ್ತಿನಲ್ಲಿ ವಿದೇಶದಲ್ಲಿದ್ದ ನಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಬೇಕು ಅಂತ ತುದಿಗಾಲಿನಲ್ಲಿ ನಿಂತಿದ್ರಲ್ಲ. ಯಾಕೆ? ನಾನು ಪಾಕಿಸ್ತಾನಕ್ಕೊಂದು ಖಡಕ್ ಉತ್ತರ ಕೊಡ್ಲಿಕ್ಕಿದ್ದೀನಿ ಅಂತ ಹೇಳುವಂತ ಧೈರ್ಯನೇ ಇರಲಿಲ್ಲ ಅವರಿಗೆ. ಪಾಕಿಸ್ತಾನಕ್ಕೆ ಬಿಡಿ, ಈ ದೇಶದ ಜನರಿಗೆ ಖಡಕ್ ಉತ್ತರ ಕೊಡ್ಲಿಕ್ಕೆ ಆಗದೆ ಇರೋರು ಇನ್ನು ಪಾಕಿಸ್ತಾನಕ್ಕೆ ಅದೇನು ಖಡಕ್ ಉತ್ತರ ಕೊಡ್ತಾರೆ? ಈ ದೇಶದ ಪ್ರಧಾನಿ ಮಾತಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ತುಂಬ ಗಂಭೀರವಾಗಾಯಿತು. ಆದರೆ ಈ ದೇಶದ ಪ್ರಧಾನಿ ಒಂದು ಮಾತು ಈ ದೇಶದ ಜನರನ್ನು ಉದ್ದೇಶಿಸಿ ಆಗಲೂ ಮಾತನಾಡಲಿಲ್ವಲ್ಲ. ಏನು ದೌರ್ಭಾಗ್ಯ ರೀ. ಚೀನಾ ಭಾರತದೊಳಗೆ ಬಂತಲ್ಲ, 12 ಕಿಲೋಮೀಟರ್ ಒಳಕ್ಕೆ ಬಂದಿರುವಂಥ ಸುದ್ದಿ ನಮ್ಮ ದೇಶದ ಜನಕ್ಕೆ ಗೊತ್ತಾದಾಗ, ನಮ್ಮ ದೇಶದ ಸೈನ್ಯ ಇಲ್ಲಿನ ವಿದೇಶಾಂಗ ಸಚಿವರಿಗೆ, ರಕ್ಷಣಾ ಸಚಿವರಿಗೆ ಹೇಳಿದಾಗ ವಿದೇಶಾಂಗ ಸಚಿವರು ತೋಳು ಮಡಚ್ಕೊಂಡು ಹೇಳಿದ್ರಂತೆ, 12 ಕಿಲೋಮೀಟರ್ ಬಂತಾ, ಇನ್ನೊಂದು ಕಿಲೋಮೀಟರ್ ಬರಲಿ ನೋಡ್ಕೊಳ್ತೀವಿ ನಾವು ಅಂತ. ಚೈನಾ 16 ಕಿಲೋಮೀಟರ್ ಒಳಗೆ ಬಂತು. ಆ ಸುದ್ದಿ ಬಂದಾಗ ವಿದೇಶಾಂಗ ಸಚಿವರು ಮತ್ತೆ ತೋಳು ಏರಿಸಿದ್ರು, ಇನ್ನೊಂದು ಕಿಲೋಮೀಟರ್ ಬರಲಿ ನೋಡೋಣ.
ಚೈನಾ 19 ಕಿಲೋಮೀಟರ್ ಬಂದಾಗ ಒಬ್ಬ ಪತ್ರಕರ್ತ ಕೇಳ್ತಾನೆ, ಚೈನಾ ಇನ್ನೆಷ್ಟು ಒಳಗೆ ಬಂದಮೇಲೆ ನೀವು ಆ್ಯಕ್ಷನ್ ತಗೋತೀರಾ ಅಂತ ಹೇಳಿ, ಅಷ್ಟಾದರೂ ಒಳಗೆ ಕರ್ಕೊಂಡು ಬಂದ್ಬಿಡ್ತೀವಿ ನಾವೇ ಹೋಗಿ ಅಂತ ಪತ್ರಕರ್ತರು ಕೇಳಬೇಕಾದ ಪರಿಸ್ಥಿತಿ. 19 ಕಿಲೋಮೀಟರ್ ಚೈನಾ ಒಳಗೆ ಬಂದ ನಂತರ 300 ಮೀಟರ್ ದೂರದಲ್ಲಿ ಈ ದೇಶದ ಸೈನಿಕರನ್ನ ನಾವು ನಿಲ್ಲಿಸ್ಕೊಂಡು ಚೈನಾ ಎದುರಾಗಿ ನಿಂತಿದ್ದೀವಿ. 3 ಫ್ಲಾಗ್ ಮೀಟಿಂಗ್ ಸೋತೋಯ್ತು. 3 ಫ್ಲಾಗ್ ಮೀಟಿಂಗ್ ಬಿದ್ದೋದ ಮೇಲೆ ಚೈನಾದವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಈ ದೇಶದ ವಿದೇಶಾಂಗ ಸಚಿವರು ಬಳಸಿದ ಮಾರ್ಗ ಏನು ಗೊತ್ತೇನು? ನಾಚಿಕೆ ಆಗುತ್ತೆ ನನಗೆ. ಅದು ಗಂಡಸಿನ ಮಾರ್ಗ ಅಲ್ಲ, ಷಂಡರ ಮಾರ್ಗವನ್ನು ಬಳಸಿಬಿಡ್ತು. ಹೋಗಿ ಆ ಪ್ರೀಮಿಯರ್ ಹತ್ರ ಹೋಗಿ, ಚೀನಾದ ಪ್ರೀಮಿಯರ್ ಹತ್ರ, ಚೀನಾದ ಅಧ್ಯಕ್ಷರ ಹತ್ರ ಕೇಳ್ಕೊಳ್ತು, ನೋಡಿ ಇನ್ನೊಂದು 2 ದಿನ ಕಳೆದ್ರೆ ನೀವು ಭಾರತಕ್ಕೆ ಬರ್ಲಿಕ್ಕಿದ್ದೀರಾ, ನೀವು ಭಾರತಕ್ಕೆ ಬಂದಾಗ ನಿಮ್ಮ ಜೊತೆ ಮಾತನಾಡಬಾರ್ದು ಅಂತ ನಮ್ಮ ಜನ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ನೀವು ಒಳಗಡೆನೇ ಇದ್ರೆ, ನೀವು ವಾಪಸ್ ಹೋದ್ರೆ ನಿಮ್ಮ ಜೊತೆ ಮಾತುಕತೆಗೆ ಅನುಕೂಲ ಆಗುತ್ತೆ, ಜಗತ್ನಲ್ಲಿ ನಿಮ್ಮ ಗೌರವ ಉಳಿಯುತ್ತೆ, ದಯವಿಟ್ಟು ವಾಪಸ್ ಹೋಗ್ತೀರಾ ಅಂತ ಈ ದೇಶದ ವಿದೇಶಾಂಗ ಸಚಿವರು ಕೇಳಬೇಕಾದ ಸ್ಥಿತಿ ಬಂತಲ್ಲ. ಅದಕ್ಕೋಸ್ಕರವೇ ಚೀನಾದ ಅಧ್ಯಕ್ಷರು ತಾವು ಬರೋ ಹೊತ್ತಿನಲ್ಲಿ ಕಿರಿಕಿರಿ ಬೇಡ ಅಂತ ತಮ್ಮ ಸೈನಿಕರಿಗೆ ಹೇಳಿದರು, ಭಾರತಕ್ಕೆ ಎಷ್ಟು ಹೆದರಿಸಬೇಕೋ ಹೆದರಿಸಾಯ್ತು, ಬನ್ನಿ ವಾಪಸ್ ಹೋಗೋಣ ಅಂತ. ವಾಪಸ್ ಹೋಗಿ ಚೀನಾದ ಅಧ್ಯಕ್ಷರು ವಾಪಸ್ ಹೋದ್ಮೇಲೆ ಗೊತ್ತಾಯ್ತು ನಮಗೆ, ಚೀನಿ ಸೈನಿಕರು ಒಳಗೆ ಬಂದು 5 ಕಿಲೋಮೀಟರ್ ಒಳಗೆ ಹೈವೇ ರಸ್ತೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕಾರಕೋರಂ ಶ್ರೇಣಿಯ ಮೂಲಕ ಪಾಕಿಸ್ತಾನವನ್ನು ಕನೆಕ್ಟ್ ಮಾಡಬಲ್ಲಂತ ಒಂದು ಜಬರ್ದಸ್ತ್ ರಸ್ತೆಯನ್ನ ಅವರು ಮಾಡಿಕೊಂಡಾಗಿದೆ ಅಂತ. ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಚಿಗಿದು ಕೂತಿದೆ ಅಂತ ಯಾರಿಗೂ ಅನ್ನಿಸ್ತಿಲ್ವಾ? ಮೊನ್ನೆವರೆಗೂ ಜಿಜಿಬಿ ರಾಷ್ಟ್ರವಾಗಿದ್ದ ಪಾಕಿಸ್ತಾನ ಇವತ್ತು ನಮ್ಮ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದೆ, ನಾನು ಕೂಡ ದಾಳಿ ಮಾಡಬಲ್ಲೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ. ಯಾಕೆ ಗೊತ್ತೇನು? ಅದಕ್ಕಿರೋದು ಒಂದೇ ಒಂದು ರೀಸನ್ನು, ಚೈನಾದೊಂದಿಗೆ ಒಂದು ಹೈವೇ ಕನೆಕ್ಟ್ ಆಗಿದೆ. ಈ ಹೈವೇ ಮೂಲಕ ಚೈನಾ ಯಾವತ್ತು ಬೇಕಿದ್ರು ಸೈನಿಕರನ್ನು ಕಳಿಸ್ಕೊಳ್ಬಹುದು, ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಡ್ಬೋದು ಅಂತ ತುಂಬಾ ಚೆನ್ನಾಗಿ ಪಾಕಿಸ್ತಾನಕ್ಕೆ ಗೊತ್ತಿದೆ. ಅದಕ್ಕೆ ನಮ್ಮ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೊರಟಿದೆ. ಎರಡನೇದು, ಪಾಕಿಸ್ತಾನದ ಮೂಲಕ ಇಲ್ಲಿ ಸವಾರಿ ಮಾಡಿಸ್ತಾ ಚೈನಾ ಲಡಾಖ್ನ ಚುಮಾರ್ ರೀಜನ್ ಒಳಗೆ ಎಷ್ಟು ಒಳಗೆ ಬಂದಿದೆ ಅನ್ನೋದನ್ನು ನಾವು ಲೆಕ್ಕ ಕೂಡ ಇಟ್ಟಿಲ್ಲ. ಪಾಕಿಸ್ತಾನ ದಾಳಿ ಮಾಡೋಕ್ಕಿಂತ 2 ದಿನ ಮುಂಚೆ, ಇವೆಲ್ಲ ಗಮನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ, 2 ದಿನದ ಮುಂಚೆ ಚೀನಿ ಸೈನಿಕರು ಒಳಗೆ ಬಂದರು, ಬಾರ್ಡರ್ನಲ್ಲಿದ್ದ ಕ್ಯಾಮರಾಗಳನ್ನೆಲ್ಲ ಕಿತ್ತು ಬಿಸಾಕಿದ್ರು. ಒಂದು ದೊಡ್ಡ ಫ್ಲಾಗ್ ಅನ್ನು ಹಿಡ್ಕೊಂಡು ತೋರಿಸಿದ್ರು, ಇದು ನಮ್ಮ ಭೂಮಿ, ಇಲ್ಲಿಂದ ನೀವು ವಾಪಸ್ ಹೋಗಿ ಅಂತ ನಮ್ಮ ಸೈನಿಕರಿಗೆ ತೋರಿಸಿದ್ರು. ನಮ್ಮ ಸೈನಿಕರು ಸರ್ಕಾರಕ್ಕೆ ವಿಷಯ ಮುಟ್ಟಿಸಿದ್ರು, ಪತ್ರಿಕೆಗಳಲ್ಲಿ ಸುದ್ದಿ ಬಂತು. ಅದಾದ ಮರುದಿನವೇ ಇಲ್ಲಿ 5 ಜನರ ಹತ್ಯೆ ಆಯಿತು. ನಮ್ಮೆಲ್ಲರ ಗಮನ ಪಾಕಿಸ್ತಾನದ ದಿಕ್ಕಿನಲ್ಲಿ ಹೋಯ್ತು. ನಾವು ಚೀನಾನ ಮರ್ತೇ ಬಿಟ್ವಿ. ನನಗೂ ಒಂದು ಹೆದರಿಕೆ ಇದೆ, ಸುದ್ದಿನೇ ಗೊತ್ತಾಗ್ತಿಲ್ಲ, ಚೈನಾ ಎಲ್ಲಿವರೆಗೂ ಬಂದ್ಬಿಟ್ಟಿದೆಯೋ, ಏನಾಗೋಗಿದೆಯೋ ಪರಿಸ್ಥಿತಿ ಅಂತ ನಾನು ಕೂಡ ಹೆದರ್ಕೊಂಡು ಕೂತಿರುವಂಥ ಪರಿಸ್ಥಿತಿ ಬಂದಿದೆ. ನಾವು ಯಾರೂ ಕೂಡ ಆ ಕಡೆ ಗಮನ ಇಡದೆ ಪೂರ್ತಿ ಪ್ರಮಾಣದಲ್ಲಿ ಭಾರತದ ಭೂಭಾಗವನ್ನು ಕಳ್ಕೊಳ್ತಾ ಹೋಗ್ತೀವಲ್ಲ, ಇದನ್ನು ಉಳಿಸ್ಕೊಳ್ಬೇಕು ಅಂತ ಯಾವತ್ತೂ ನಮ್ಗೆ ಅನಿಸೋದೇ ಇಲ್ವಾ? ಈ ನಾಡನ್ನು ಸಾರ್ವಭೌಮ ರಾಷ್ಟ್ರವಾಗಿ ಉಳಿಸ್ಕೋಬೇಕು ಅನ್ಸಲ್ವಾ? ನಮ್ಮ ಹತ್ರ ಎಷ್ಟೆಲ್ಲ ಸಾಮರ್ಥ್ಯ ಇದೆ, ಜಗತ್ತನ್ನು ಕುಣಿಸಬಲ್ಲಂಥ ಸಾಮರ್ಥ್ಯ ನಮ್ಮ ಕೈನಲ್ಲಿದೆ, ಆದರೆ ಎಲ್ಲವನ್ನೂ ಕಳ್ಕೊಂಡು ಕೂತಿದ್ದೀವಲ್ಲ ಅಂತಂದಾಗ ನನಗನ್ಸೋದು ನಮಗಿರೋದು ಒಂದೇ ಒಂದು ಮಾರ್ಗ, ಸಮರ್ಥವಾದ ಒಬ್ಬ ಶಕ್ತಿಯ ಕೈಯಲ್ಲಿ ಈ ರಾಷ್ಟ್ರವನ್ನು ಕೊಡಬೇಕು. ಆತ ತನ್ನ ಸಮರ್ಥವಾದ ತಂಡವನ್ನು ಕಟ್ಕೊಳ್ಬೇಕು. ಅಲ್ಲಿಂದ ಆಚೆಗೆ 5 ವರ್ಷಗಳ ಕಾಲ ಈ ರಾಷ್ಟ್ರಕ್ಕೋಸ್ಕರ ಪೂರ್ಣ ಪ್ರಮಾಣದಲ್ಲಿ ನಾವು ದುಡಿತೀವಿ ಅನ್ನೋದಾದರೆ ಈ ರಾಷ್ಟ್ರವನ್ನು ಮತ್ತೆ ಸಂಪದ್ಭರಿತಗೊಳಿಸಬಹುದು, ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡಬಹುದು. ಅದಕ್ಕಿರೋ ಮೊದಲನೇ ಹೆಜ್ಜೆಯೇ, ನಮ್ಮೆಲ್ಲರ ಉದ್ದೇಶವೇ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾನು ನಿಜ ಹೇಳ್ತೀನಿ, ನಾನು ಸ್ವಯಂ ಸೇವಕ್, ಯಾವತ್ತೂ ವ್ಯಕ್ತಿ ಪೂಜೆ ಮಾಡಿ ನನಗೂ ಗೊತ್ತಿಲ್ಲ, ವ್ಯಕ್ತಿ ಪೂಜೆ ಮಾಡಿಸ್ಕೊಳ್ಳೋದು ಇಷ್ಟವೂ ಆಗೋದಿಲ್ಲ. ನನಗೆ ಭಾಳ ಇಷ್ಟವಾಗೋ ಸಂಗತಿ ಏನು ಅಂತಂದರೆ, ಸಮಷ್ಟಿಯಲ್ಲಿ ಒಗ್ಗಟ್ಟಿನಲ್ಲಿ ಎಲ್ಲವೂ ಬಲ ಇದೆ, ನಾವೆಲ್ಲರೂ ಸೇರಿ ಮುಂದುವರಿಬೇಕು ಅಂತ. ಆದರೆ ಈ ಒಗ್ಗಟ್ಟನ್ನು ತರಬಲ್ಲಂಥ ಸಾಮರ್ಥ್ಯ ಇರೋ ವ್ಯಕ್ತಿಯನ್ನಾದರೂ ಮುಂದಕ್ಕೆ ನಿಲ್ಲಿಸಬೇಕಾದ ಅಗತ್ಯ ಇದೆಯಲ್ಲ. ಅದಕ್ಕೋಸ್ಕರವೇ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡುವಂಥ ಒಂದು ದೊಡ್ಡ ಕೈಂಕರ್ಯಕ್ಕೆ ನಾವೆಲ್ಲರೂ ಅಣಿಯಾಗಬೇಕು ಅಂತ. ಈಗೇನಾದರೂ ನರೇಂದ್ರ ಮೋದಿ ಪ್ರಧಾನಿ ಆಗದೆ ಮತ್ತೆ ಕಾಂಗ್ರೆಸ್ ಕಂಟಿನ್ಯೂ ಆಯಿತು ಅಂತ ಇಟ್ಕೊಳ್ಳಿ, ಸುಮ್ಮನೆ ನಿಮ್ಮ ಮುಂದೆ ವಿಕಲ್ಪಗಳನ್ನು ಇಡ್ತಾ ಇದ್ದೀನಿ. ನರೇಂದ್ರ ಮೋದಿ ಪ್ರಧಾನಿಯಾಗದೆ ಕಾಂಗ್ರೆಸ್ ಕಂಟಿನ್ಯೂ ಆದರೆ ಏನಾಗ್ಬೋದು? ಕಾಂಗ್ರೆಸ್ನ ಪ್ರಧಾನಿ ಯಾರಾಗ್ಬೋದು? ಮೊದಲನೇದು ಮನಮೋಹನ್ ಸಿಂಗ್ ಆಗ್ಬೋದಾ ಅನ್ಕೊಂಡ್ರೆ ಸುಳ್ಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಬಾರಿ ಮನಮೋಹನ್ ಸಿಂಗರಿಗೆ ಅವ್ರು ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಇಡೀ ಕಾಂಗ್ರೆಸ್ಸಿನ ಜನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಕ್ಕೆ ನಿಂತಿರೋದು ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿಯನ್ನು ಪ್ರಧಾನಿ ಮಾಡಲಿಕ್ಕೆ. ಯಾವ ವ್ಯಕ್ತಿಗೆ 2 ಸೆಂಟೆನ್ಸನ್ನು ನೀಟಾಗಿ ಮಾತನಾಡ್ಲಿಕ್ಕೆ ಬರಲ್ವೋ, ಈ ವ್ಯಕ್ತಿ ಪ್ರಧಾನಿ ಅಂತ, ನಮ್ಮನ್ನಾಳುವ ಪ್ರಧಾನಿ ಅಂತ ಹೆಂಗಾದರೂ ಹೇಳ್ಕೊಳ್ಳೋದ್ರಿ?
ಸೋನಿಯಾ ಗಾಂಧಿ ಪ್ರಧಾನಿ ಆಗೋದು ಖಾತ್ರಿ ಆಗಿದ್ದಾಗ ಬೆಂಗಳೂರಿನಲ್ಲೊಬ್ಬ ಸಂತರು ನನ್ನ ಹತ್ರ ಹೇಳಿದ್ರು, ನಾನು ನಿಜವಾಗ್ಲೂ ಇವತ್ತು ಹೇಳ್ಕೊಳ್ಬೇಕಾದ್ರೆ ರೋಮಾಂಚನ ಆಗುತ್ತೆ. ಅವ್ರು ಹೇಳಿದ್ರು, ಚಕ್ರವರ್ತಿ, ಸೋನಿಯಾ ಗಾಂಧಿ ನಿಜವಾಗ್ಲೂ ಪ್ರಧಾನಿ ಆಗಿಬಿಟ್ರೆ ನಾನು ನಮ್ಮ ಸೆಂಟರ್ ಹೆಡ್ ಹತ್ರ ಕೇಳಿಕೊಂಡು ನನಗೆ ದಯವಿಟ್ಟು ಭಾರತ ಕೊಡಬೇಡಿ, ನಾನು ಜಗತ್ತಿನ ಯಾವುದಾದ್ರೂ ಭಾಗದಲ್ಲಿರುವಂಥ ರಾಷ್ಟ್ರದ ಸೆಂಟರ್ನ ನೋಡ್ಕೊಂಡು ಇದ್ದು ಬಿಡ್ತೀನಿ ಅಂತ ವೀಸಾ ತಗೊಂಡು ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಡ್ತೀನಿ, ಸೋನಿಯಾ ಗಾಂಧಿ ಹತ್ರ ನಾನು ಮಾತ್ರ ಆಳಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ದೌರ್ಭಾಗ್ಯ, ಇವತ್ತು ರಾಹುಲ್ ಗಾಂಧಿ ಹತ್ರ ನಾವು ಆಳಿಸ್ಕೊಳ್ಬೇಕಾದ ಸ್ಥಿತಿ ಬರುತ್ತಲ್ಲ. ಯಥಾ ರಾಜ ತಥಾ ಪ್ರಜಾ ಅನ್ನೋದನ್ನೇ ನಂಬೋದಾದರೆ, ಹೇಗೆ ರಾಜ ಇರ್ತಾನೋ ಹಾಗೆ ಪ್ರಜೆಗಳಿರ್ತಾರೆ ಅನ್ನೋದನ್ನ ನಂಬೋದಾದರೆ, ಇವತ್ತು ಭಾರತೀಯರ ಸೈಲೆನ್ಸಿಗೆ ದೊಡ್ಡ ಕಾರಣ ನಮ್ಮನ್ನು ಆಳುವಂಥ ಪ್ರಧಾನಮಂತ್ರಿ ಸೈಲೆಂಟ್ ಆಗಿದ್ದಾರೆ ಅಂತ. ಆದರೆ ನಾನು ಯಾವಾಗಲೂ ಉಲ್ಟಾ ಹೇಳೋದುಂಟು, ಯಥಾ ರಾಜ ತಥಾ ಪ್ರಜಾ ಪ್ರಜಾ ಒಂದು ಕಾಲ ಇತ್ತು, ಈಗ ಯಥಾ ಪ್ರಜಾ ತಥಾ ರಾಜ ಆಗಬೇಕು ಅಂತ ನಾವು ಮಾತನಾಡ್ಲಿಕ್ಕೆ ಶುರು ಮಾಡಬೇಕು. ನಾವು ಬೀದಿಗೆ ಬಂದು ಕೆಲಸ ಶುರು ಮಾಡಬೇಕು. ನಾವು ಭಾರತದ ಬಗ್ಗೆ ಯಾವಾಗ ಅಖಂಡವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡ್ತೀವೋ ಹಾಗೆ ಅಖಂಡವಾಗಿ ಮಾತನಾಡುವಂಥವನೇ ಪ್ರಧಾನಿ ಗದ್ದುಗೆ ಏರಿ ಕೂತ್ಕೊಳ್ತಾನೆ, ಈ ರಾಷ್ಟ್ರವನ್ನು ಗಟ್ಟಿ ಮಾಡ್ತಾನೆ ಅಂತ ಅತ್ಯಂತ ವಿಶ್ವಸಿತವಾಗಿ ನಂಬಿರೋನು ನಾನು. ಮೊದಲನೇದು. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗಿಬಿಟ್ಟ ಅಂದ್ರೆ ಒಂದು ಕತೆ, ಕಾಂಗ್ರೆಸ್ಸಿಗೆ ಬಹುಮತ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಇತ್ತ ನರೇಂದ್ರ ಮೋದಿಗೂ ಬಹುಮತ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದೆ ಸಿಗೋದು ಯಾರಿಗೆ ಅಂತಂದ್ರೆ ಟೈಮ್ಸ್ ನೌನ ರಿಪೋರ್ಟ್ನ ಪ್ರಕಾರ ಥರ್ಡ್ ಫ್ರಂಟ್ಗೆ ಮೆಜಾರಿಟಿ ಸಿಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಬರುತ್ತೆ ಅಂತ. ಥರ್ಡ್ ಫ್ರಂಟ್ಗೆ ಹೊರಗಡೆಯಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ, ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಥರ್ಡ್ ಫ್ರಂಟ್ ಬಂದು ಕೂತ್ಕೊಳ್ಳುತ್ತೆ. ಥರ್ಡ್ ಫ್ರಂಟ್ ಕೂತ್ಕೊಂಡ್ರೆ ಪ್ರಧಾನಮಂತ್ರಿ ಯಾರು ಅಂತ ಹೇಳುವ ಪರಿಸ್ಥಿತಿನೂ ನಮಗಿಲ್ಲ. ಅಲ್ಲಿ ಸಿಕ್ಕವರೆಲ್ಲ ಪ್ರಧಾನಿಗಳಾಗ್ಬಿಡ್ತಾರೆ. ಸಿಕ್ಕವರೆಲ್ಲ 3 ತಿಂಗಳು ದೇಶವನ್ನು ನಾವು ಆಳ್ತೀವಿ ಅಂತ 5 ವರ್ಷಗಳ ಕಾಲ 3 ತಿಂಗಳು ದೇಶವನ್ನು ಹಂಚ್ಕೊಳ್ಳಿಕ್ಕೆ ಶುರು ಮಾಡಿದರೆ ಈ ದೇಶದ ಕ್ರೆಡಿಬಿಲಿಟಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ಈಗಾಗಲೇ ದೇಶದ ಕ್ರೆಡಿಬಿಲಿಟಿ ಹೆಂಗಾಗಿದೆ ಅಂತಂದ್ರೆ, IMF ಹೇಳಿದೆ ನಿಮ್ಮ ಎಕನಾಮಿಕ್ ಹೆಲ್ತ್ ತೀರಾ ಗಬ್ಬೆದ್ದೋಗಿದೆ, ಹಿಂಗಾಗಿ ಇನ್ನು ಮುಂದೆ 1 ನಯಾ ಪೈಸೆ ಸಾಲವನ್ನ ನಾವಂತೂ ನಿಮಗೆ ಕೊಡಲ್ಲ. ನಾನು ಮೊನ್ನೆ ಓದ್ತಾ ಇದ್ದೆ ಒಂದು ಆರ್ಟಿಕಲ್ನ, ಸ್ವಪನ್ ದಾಸ್ ಗುಪ್ತಾ ಬರೀತಿದ್ದಾರೆ, ನಾನು ತುಂಬಾ ಅನ್ಕೊಂಡಿದ್ದೆ ಭಾರತದ ಸ್ಟೇಟಸ್ಸು ಈಗ ಪಾಕಿಸ್ತಾನದ ತರ ಬಾಂಗ್ಲಾದೇಶದ ತರ ಇರ್ಬೋದು ಅನ್ಕೊಂಡ್ರೆ ಸ್ವಪನ್ ದಾಸ್ ಗುಪ್ತಾ ಹೇಳ್ತಾರೆ ಪಾಕಿಸ್ತಾನ ಬಾಂಗ್ಲಾ ಅಲ್ಲ, ಭಾರತದ ಸ್ಟೇಟಸ್ಸು ಈಗ ಜಿಂಬಾಬ್ವೆ ಮಟ್ಟಿಗೆ ಹೋಗಿದೆ ಅಂತ. ಜಿಂಬಾಬ್ವೆ ಸ್ಟೇಟಸ್ ಏನ್ ಗೊತ್ತೇನು? ತಮ್ಮ ದೇಶದ ಒಟ್ಟು ಆಸ್ತಿಯ 3 ಪಟ್ಟು ಜಾಸ್ತಿ ಸಾಲ ತಗೊಂಡು ತಮ್ಮ ದೇಶವನ್ನೇ 3 ಬಾರಿ ಮಾರ್ಕೊಂಡ್ರು ಸಾಲ ತೀರದ ಸ್ಥಿತಿಗೆ ಜಿಂಬಾಬ್ವೆ ಹೋಗಿದೆ. ಇವತ್ತು ಭಾರತ ಕೂಡ ಅದೇ ಸ್ಟೇಟಸ್ಸಿಗೆ ಹೋಗ್ಬೋದು ಅನ್ನೋ ಹೆದರಿಕೆ ಕಾಡ್ತಿದೆ ಅಂತ ಸ್ವಪನ್ ದಾಸ್ ಗುಪ್ತಾ ಹೇಳ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನಮಗೆ ಸಾಲ ಕೊಡಲ್ಲ ಅಂತ ಹೇಳಿದ ತಕ್ಷಣ ಈ ದೇಶದ ದ ಗ್ರೇಟ್ ಸೋ ಕಾಲ್ಡ್ ಹಣಕಾಸು ಸಚಿವ ಪಿ ಚಿದಂಬರಂ ಸಂಸತ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾನು ಎಲ್ಲ ಫಾರಿನ್ ಕಂಪನಿಗಳನ್ನ ಕೇಳ್ಕೊಳ್ತೀನಿ, ನಾವು ನಿಮಗೆ ಈ ದೇಶಕ್ಕೆ ಬರ್ಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದೀವಿ, ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ದೇಶದಿಂದ ಸ್ವಲ್ಪ ಸಾಲ ತರಿಸು ನಮಗೆ ಕೊಡ್ತೀರಾ ಅಂತ ಕೇಳ್ಕೊಳ್ತಾರೆ. ಹೆಂಗಿರುತ್ತೆ ಅಂತಂದ್ರೆ, ನಾವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀವಿ, 8 ಜನರಿಗೆ ಅಂಗಡಿ ಹಾಕೊಳ್ಳಿಕ್ಕೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಬಾಡಿಗೆ ಕೊಟ್ಟವನು ಮುಂದೆ ಹೋಗಿ ಕೂತ್ಕೊಂಡು ನಾನು ತುಂಬ ಸಂಕಟದಲ್ಲಿ ಬಿದ್ದಿದ್ದೀನಿ, ಎಲ್ಲಿಂದಾದರೂ ನಂಗೆ 2 ಲಕ್ಷ ರೂಪಾಯಿ ಸಾಲ ತರಿಸ್ಕೊಡ್ತೀಯಾ ಅಂತ ಕೇಳಿದರೆ ಅವನು ಏನೇನು ಮಾಡಬಹುದು ಅಂತ ಯೋಚನೆ ಮಾಡಿ. ಅವನು ನನ್ನ ಮನೇಲಿ ಬಾಡಿಗೆಗಿದ್ದಾನೆ, ಅವನೇ ನನ್ನ ಸುಪರ್ದಿಲಿರೋನು, ಈಗ ನಾನೇ ಹೋಗಿ ಅವನ ಕಾಲು ಬುಡಕ್ಕೆ ಕೂತ್ಕೊಂಡ್ರೆ ಇಡೀ ಬಿಲ್ಡಿಂಗ್ ನಂದು ಅಂತಾನೆ. ಹಿಂಗೆ ಇವತ್ತು ವಿದೇಶದಿಂದ ಬಂದಿರೋ ಕಂಪನಿಗಳು ಇಡೀ ಭಾರತ ನಮ್ದು ಅಂತ ಹೇಳಿದ್ರೆ ನೀವೇನೂ ಅಚ್ಚರಿ ಪಡಬೇಕಾದ ಪ್ರಸಂಗ ಇಲ್ಲ. ಅಮೆರಿಕಕ್ಕೆ ಹೋಗಿ ಬಂದಂತ ಈ ದೇಶದ ಹಣಕಾಸು ಸಚಿವ ಪಿ ಚಿದಂಬರಂ ಭಾರತಕ್ಕೆ ವಾಪಸ್ ಬರ್ತಾರೆ. ಅಮೆರಿಕಾದ ಗೈಡ್ ಲೈನ್ಗಳ ಆಧಾರದ ಮೇಲೆ 17 ಕ್ಷೇತ್ರಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ 100% ಓಪನ್ ಮಾಡ್ತಾರೆ. ಅದರಲ್ಲಿ ಮೊಬೈಲ್ ಕ್ಷೇತ್ರವೂ ಒಂದು, ಎಕ್ಸ್ಟ್ರೀಮ್ ಮತ್ತೊಂದು ಕ್ಷೇತ್ರ ಅಂತಂದ್ರೆ ಈ ದೇಶದ ನಮ್ಮ ರಕ್ಷಣಾ ಇಲಾಖೆ ಇದೆಯಲ್ಲ, ಇದರಲ್ಲೂ 100% ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೊಡಬೇಕು ಅಂತ. ನಮ್ಮ ದುಡ್ಡನ್ನು ಹಾಕುವಾಗಲೇ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟೊಂದು ನಂಬಿಕೆ ಇಲ್ಲದ ಶಸ್ತ್ರಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ. ಇನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದರೆ ಈ ದೇಶದ ಕಥೆ ಏನಾಗಬೇಕು ಅಂತ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ಭಾರತ ಒಂದು ಭಯಾನಕವಾದ ಸ್ಥಿತಿಗೆ ಬಂದು ನಿಂತಿದೆ.
ಇದು ನನಗೆ ಹೇಳಲಿಕ್ಕೆ ಇಚ್ಛೆ ಇಲ್ಲ. ಸತ್ಯ ಹೇಳ್ತೀನಿ ಅಂತ ಸತ್ಯ ಹೇಳಬೇಕು ಅಂದರೆ ನನಗೆ ಯಾವಾಗಲೂ ಭಾರತದ ಬಗ್ಗೆ ಪಾಸಿಟಿವ್ ಮಾತನಾಡೋದೇ ಇಷ್ಟ. ಆದರೆ ಇವತ್ತು ಎಂಥ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ ನೆಗೆಟಿವ್ನ ಹೊದ್ದುಕೊಂಡು ಮಲ್ಕೊಳ್ಳೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ಆಚೆಗೆ ಬೆಳಕು ಕಾಣಬೇಕು ಅಂದರೆ ಹೊದ್ದಿರುವಂಥ ಇದನ್ನು ಕಿತ್ತು ಬಿಸಾಕಬೇಕು. ನಾವೆಲ್ಲರೂ ಕೆಲಸಕ್ಕೆ ಬಂದು ನಿಂತ್ಕೋಬೇಕು. ನಮ್ದು ಒಂದೇ ಒಂದು ಅಜೆಂಡಾ. ಆ ಅಜೆಂಡಾ ಏನು ಅಂದರೆ ನರೇಂದ್ರ ಮೋದಿ ಅಂತ ಏಬಲ್ ಕ್ಯಾಂಡಿಡೇಟನ್ನು ನಾವು ಪ್ರಧಾನಿಯಾಗಿ ನೋಡಬೇಕು. ಆ ಮೂಲಕ ಜಗತ್ತಿನಲ್ಲಿ ಒಂದು ಕ್ರೆಡಿಬಿಲಿಟಿನ ಬೆಳೆಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಪ್ರಯಾಸಗಳನ್ನು ಮಾಡ್ತಾ ಇದ್ದೀವಿ. ನಾನಂತೂ ಹೋದ ಕಡೆ ನರೇಂದ್ರ ಮೋದಿಯ ಸಾಧನೆಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಇಂಥ ಪ್ರಧಾನಿ ಬೇಕು ಅಂತ ಸಮಾಜದ ಎದುರು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮೆದುರಿಗೂ ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ, ನಾನು ಯಾವುದೇ ಪಾರ್ಟಿಯ ಕ್ಯಾಂಡಿಡೇಟ್ ಅಲ್ಲ. ಈ ಬಾರಿ ಸಂಕಟ ಇದೆ ನಮಗೆ, ನೀನು ಎಲೆಕ್ಷನ್ಗೆ ನಿಂತ್ಕೋ ಅಂತ ಕೇಳಿದ್ರು ದೇವರಾಣೆಗೂ ನಿಂತುಕೊಳ್ಳಲ್ಲ ಅಂತ ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳಬಲ್ಲೆ. ನನಗೆ ಪೊಲಿಟಿಕ್ಸ್ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಭಾರತ ಮಾತ್ರ. ನನಗಿರೋದು ಒಂದೇ ಒಂದು ಗುರಿ. ನರೇಂದ್ರ ಮೋದಿ ಮೊನ್ನೆ ಹೇಳಿದಂತೆ ಮೈ ರಿಲಿಜನ್ ಈಸ್ ನೇಷನ್ ಫಸ್ಟ್. ನನ್ನ ಧರ್ಮ, ನಾನು ಫಾಲೋ ಮಾಡುವಂಥ ಪಂಥ ಯಾವುದಾದ್ರೂ ಇದ್ದರೆ ಅದು ನೇಷನ್ ಫಸ್ಟ್ ಅನ್ನುವಂಥ ಪಂಥ. ಈ ಪಂಥವನ್ನು ನೀವು ಫಾಲೋ ಮಾಡಬೇಕು. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಬೇಕಾದಂಥ ಅಗತ್ಯ ಇದೆ. ಸಣ್ಣ ಬದಲಾಯಿಸುತ್ತೆ. ನನಗೆ ಗೊತ್ತಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಬೇಕು ಅಂತ ಹೇಳುವವರ ಸಂಖ್ಯೆ ದಿನೇ ಜಾಸ್ತಿ ಆಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ನನ್ನ ಮಿತ್ರರಿಗೆ ಕೆಲವರಿಗೆ ಮಾತನಾಡಿದೆ. ಅವ್ರನ್ನ ಕೇಳಿದೆ, ನರೇಂದ್ರ ಮೋದಿ ಕಾ ಹವಾ कैसा चल रहा है? ಅವ್ರು ಹೇಳಿದ್ರು, ಕ್ಯಾ ಹವಾ ಚಕ್ರವರ್ತಿ ಭಾಯ್, ಯಹಾ ತೋ SP और BSP का ही हवा है, ನರೇಂದ್ರ ಮೋದಿ का हवा नहीं चलता है. ಇಲ್ಲೆಲ್ಲ ನರೇಂದ್ರ ಮೋದಿ ನಡೆಯಲ್ಲ, SP BSP ಇದು ಮಾತ್ರ ಹವಾ ಅಂತ. ಆದರೆ ಉತ್ತರ ಪ್ರದೇಶದ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಗೊತ್ತೇನು? ಅಕ್ರಮವಾಗಿ ಮಸೀದಿ ಕಟ್ತಾ ಇದ್ರು ಅನ್ನೋ ಕಾರಣಕ್ಕೆ ಮಸೀದಿಯ ಕಾಂಪೌಂಡನ್ನು ಒಡೆದ್ರು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ IAS ಆಫೀಸರ್ನ ಅಖಿಲೇಶ್ ಯಾದವ್ ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು, ಮನೆಗೆ ಕಳಿಸಿದ್ರು ಅವಳನ್ನ. ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಉತ್ತರ ಪ್ರದೇಶದಲ್ಲಿ ಅಂತಂದರೆ ದೂರದಲ್ಲಿ ಕೂತಿರೋ ನಮಗೆ ಗೊತ್ತಾಗ್ತಾ ಇಲ್ಲ. ಅವನು ಕೂಡಲೇ ಒಂದು 4 ದಿನಗಳೊಳಗೆ ನನಗೆ ಫೋನ್ ಮಾಡಿ ಹೇಳ್ತಾನೆ, ಚಕ್ರವರ್ತಿ ಭಾಯ್ 20% ಜನರ ಓಟಿಗೋಸ್ಕರ ಎಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ ಇವರು, ನಾವಿವತ್ತು 80% ಜನರ ತಾಕತ್ತೇನು ಅಂತ ಉತ್ತರ ಪ್ರದೇಶದಲ್ಲಿ ತೋರಿಸ್ತೀವಿ, ನೋಡ್ತಾ ಇರಿ ನೀವು ನಾವು ಎಂತ ಮ್ಯಾಜಿಕ್ ಮಾಡ್ತೀವಿ ಅಂತ ಉತ್ತರ ಪ್ರದೇಶದವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಬಿಹಾರದಲ್ಲಿ ಅದಾಗಲೇ ಉಲ್ಟಾ ಹೊಡ್ಲಿಕ್ಕೆ ಶುರುವಾಗಿ ಹೋಗಿದೆ. ಇವತ್ತು ಈ ದೇಶದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಯಾವುದೋ ಯಾವ ಆಂಧ್ರದಲ್ಲಿ ನಿಂತ್ಕೊಂಡು OWC ಭಾಷಣ ಮಾಡ್ತಾ 15 ನಿಮಿಷ ಟೈಮ್ ಕೊಡಿ, 80% ಜನರನ್ನ ನಾವು ಹೆಸರಿಳಿದಂತೆ ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ನೋ. ಯಾವ OWC ಕಾಯಕ ಮೋದಿ ಕೋನೆ ಮೋದಿ ಏಕ್ ಬಾರ್ ಹೈದರಾಬಾದ್ ಆಕೆ ದಿಖಾ ಅಂತ ಹೇಳಿದ್ನೋ. ನಾನಂತೂ ಈ ಭಾಷಣವನ್ನು 50 ಸಲ ಆದರೂ ಕೇಳಿದ್ದೀನಿ. ಪ್ರತಿ ಬಾರಿ ಕೇಳಿದಾಗ್ಲೂ ಕೂಡ ಒಮ್ಮೆ ರಕ್ತ ಸಂಚಾರ ಸ್ಪೀಡ್ ಆಗುತ್ತೆ. ಯಾವತ್ತಾದ್ರೂ ಇನ್ನು ಕೆಲಸ ಸಾಕು ಮಲಗಬೇಕು ಅನ್ನಿಸ್ದಾಗ್ಲೆಲ್ಲ ಒಂದ್ಸಲ OWC ಭಾಷಣ ಕೇಳಬೇಕು, ಒಂದ್ಸಲ ರಕ್ತ ಚುರುಕಾಗುತ್ತೆ, ವಾ ಇನ್ ಸ್ವಲ್ಪ ಕೆಲಸ ಮಾಡಬೇಕು ಸಮಾಜಕ್ಕೆ ಅನ್ಸುತ್ತೆ. ಅವನ್ ಚಾಲೆಂಜ್ ಮಾಡ್ದ ಅದರಲ್ಲಿ, ಕಾನೆ ಮೋದಿ ಕಾಯಕ ಮೋದಿ ಆನೆ ದೋ ಉಸ್ಕೋ ಅಂತ. ಅದೇ ಹೈದರಾಬಾದಿಗೆ ಮೋದಿ ಹೋದಾಗ ಭಾಷಣ ಕೇಳಲಿಕ್ಕೆ ಗ್ರೌಂಡಲ್ಲಿ 1 ಲಕ್ಷ ಜನ ಇದ್ರು. ಇವ್ರು ಯಾರಿಗೂ 100 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದಿದ್ದಲ್ಲ, ಇವರೇ 5 ರೂಪಾಯಿ ಟಿಕೆಟ್ ಕಟ್ ಮಾಡ್ಕೊಂಡು ಬಂದಿರೋರು. ಈ ದೇಶದ ಇತಿಹಾಸದಲ್ಲಿ, ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಇಂಥ ಮಿರಾಕಲ್ ಇನ್ನೊಂದು ನಡೆದಿರ್ಲಿಕ್ಕಿಲ್ಲ. 5 ರೂಪಾಯಿ ಕೊಟ್ಟು ಸಾರ್ವಜನಿಕರು ಒಬ್ಬ ರಾಜಕೀಯ ವ್ಯಕ್ತಿಯ ಭಾಷಣ ಕೇಳಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ದೇಶದ ಇತಿಹಾಸದಲ್ಲಂತೂ ಅದು ಏಕೈಕ ವ್ಯಕ್ತಿ, ಅದು ನರೇಂದ್ರ ಮೋದಿ ಅಲ್ಲದೆ ಮತ್ತೊಬ್ಬರಲ್ಲ. ಇವತ್ತು ಈ ದೇಶದ ಜನ ಯಾರಾದರೂ ಒಬ್ಬ ಮಾತನಾಡಿದ್ರೆ ಅವನ ಮಾತನ್ನು ಕೇಳಲಿಕ್ಕೆ ಸಿದ್ಧರಾಗ್ತಾರೆ ಅಂದ್ರೆ ಬಹುಶಃ ನನ್ನ ಜೀವನದಲ್ಲಿ ನಾನು ನೋಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ನರೇಂದ್ರ ಮೋದಿ ಅವರನ್ನೇ. ಅದಕ್ಕಿಂತಲೂ ಮುಂಚೆ ಈ ದೇಶದಲ್ಲಿ ಇದ್ರು ಕಾಂಗ್ರೆಸ್ಸಿನ ನಾಯಕರೇ ಇದ್ರು. ಅವರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಈ ದೇಶಕ್ಕೆ ಅಮೆರಿಕ ಧಾನ್ಯ ಕೊಡಲ್ಲ ಅಂತಂದಾಗ ಈ ಪುಣ್ಯಾತ್ಮ ರಾಮ್ಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಉಪವಾಸ ಮಾಡಿ ಧಾನ್ಯ ಉಳಿಸ್ತೀರಾ ಅಂತ ಕೇಳಿದ್ರು. ಈ ದೇಶದ ಕೋಟ್ಯಂತರ ಜನ ಸೋಮವಾರದದ್ದು ಉಪವಾಸ ಮಾಡಿದ್ರು. ಮನುಷ್ಯನ ತಾಕತ್ ಎಂಥದ್ದು ಅಂದರೆ ಕೋಟ್ಯಂತರ ಜನರನ್ನ ಉಪವಾಸ, ಇಚ್ಛೆಯಿಂದ ಉಪವಾಸ ಮಾಡಿಸಬಲ್ಲ ಸಾಮರ್ಥ್ಯ ಈ ದೇಶದ ಒಬ್ಬ ಪ್ರಧಾನಮಂತ್ರಿಗಿತ್ತು. ಇವತ್ತು ನಮ್ಮ ಹಣಕಾಸು ಸಚಿವರಿದ್ದಾರೆ, ಅವ್ರು ಕೇಳಿಕೊಳ್ತಾರೆ, ದಯವಿಟ್ಟು ಚಿನ್ನ ತಗೊಳ್ಳೋದು ನಿಲ್ಲಿಸ್ತೀರಾ? ಅವ್ರ ಮಾತನ್ನ ಅವ್ರ ಹೆಂಡತಿ ಕೇಳಿರೋದು ಡೌಟ್ ನನಗೆ. ಆದರೆ ನರೇಂದ್ರ ಮೋದಿ ಮಾತನ್ನ ಸಮಾಜ ಕೇಳಲಿಕ್ಕೆ ಸಿದ್ಧವಾಗುತ್ತೆ. 1 ಲಕ್ಷ ಜನ ಒಂದು ಗ್ರೌಂಡಲ್ಲಿ ಕೂತಿದ್ರು.
ಅಕ್ಕಪಕ್ಕದ 2 ಗ್ರೌಂಡ್ಗಳಲ್ಲಿ ಇನ್ನೊಂದು 50,000 ಜನ ಕೂತಿದ್ರು. ನಾನು ಹೇಳಿದೆ ಒಟ್ಟಾರೆ 2 ಲಕ್ಷ ಜನ ಬಂದಿದ್ರ ಅಂತ ನನ್ನ ಮಿತ್ರರಿಗೊಬ್ಬರಿಗೆ ಕೇಳಿದೆ. ಅವರಂದ್ರು ಹೌದು, ಮೇಲ್ನೋಟಕ್ಕೆ 2 ಲಕ್ಷ ಜನ ಬಂದಿದ್ರು, ಆದರೆ ಹೈದರಾಬಾದಿನ 7-8 ಥಿಯೇಟರ್ಗಳು ಫಿಲಮ್ ಅನ್ನ ನಿಲ್ಲಿಸಿ ಮೋದಿಯ ಭಾಷಣವನ್ನ ಲೈವ್ ಹಾಕಿದ್ವು. ಅಲ್ಲೊಂದು 25-30 ಜನ ನೋಡಿರ್ಬೋದು, ಅವ್ರು ಯಾರಿಗೂ ಲೆಕ್ಕಕ್ಕೆ ಸಿಗಲಿಲ್ಲ ಅಂತ. ಈ ತರದ ಮ್ಯಾಜಿಕ್ ಅನ್ನ ಈ ದೇಶದಲ್ಲಿ ಯಾವತ್ತಾದ್ರೂ ನೋಡಿದ್ವಾ? ಈ ದೇಶದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಆದರೆ ಈ ಮ್ಯಾಜಿಕ್ ಈಗ ನಡೀತಾ ಇದೆ. ಈ ಮ್ಯಾಜಿಕ್ ಹೊಸ ದಿಕ್ಕನ್ನು ತಗೊಳ್ತಾ ಇದೆ. ನಾವೆಲ್ಲರೂ ಕಟಿಬದ್ಧರಾಗಬೇಕು ಒಂದೇ ಒಂದು ಕಾರಣಕ್ಕೆ, ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತ. ಅನೇಕ ಸಂಘಟನೆಗಳು ಹುಟ್ಕೊಳ್ತಾ ಇವೆ. ನಮೋ ಬ್ರಿಗೇಡ್ ಒಂದು ಹುಟ್ಕೊಂಡಿದೆ. ನಮೋ ಬ್ರಿಗೇಡ್ನ ಉದ್ದೇಶ, ನಾನು ಕೂಡ ಅದರ ಜೊತೆಯಲ್ಲಿ ಕೆಲವು ತರುಣರ ಜೊತೆ ಇರೋದ್ರಿಂದ ಹೇಳ್ತೀನಿ, ನನಗೆ ತಿಳಿದಂತೆ ನಮೋ ಬ್ರಿಗೇಡ್ ಮಾಡಬೇಕಾಗಿರುವಂಥ ದೊಡ್ಡ ಕೆಲಸ ನಮ್ಗೆ ಗೊತ್ತಿರೋದು, ನಾವೆಲ್ಲೂ ಸೇರಿ ಅದರ ಜೊತೆಗೆ ಜಾಯಿನ್ ಆಗಿ ಮಾಡಬೇಕಾಗಿರೋ ಕೆಲಸ, ನಮೋ ಬ್ರಿಗೇಡ್ನ ಮೂಲಕ ಮನೆ ಮನೆಗೂ ತಲುಪಬೇಕು. ಯಾವಾಗ ಎಲೆಕ್ಷನ್ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಒಂದೊಂದು ದಿನ ಜಾಸ್ತಿ ಅಧಿಕಾರದಲ್ಲಿ ಕಳೆದಷ್ಟು ಕಾಂಗ್ರೆಸ್ಸು ತೀರಿಸಿಕೊಳ್ಳಲಾಗದ ತಪ್ಪು ಮಾಡ್ತಾನೇ ಹೋಗ್ತಾ ಇದೆ. ಶಿಶುಪಾಲ ಒಂದೊಂದು ಮಾತಾಡದಂತೂ ಒಂದೊಂದು ತಪ್ಪಾಗ್ತಿತ್ತಲ್ಲ, ಹಾಗೆ ಕಾಂಗ್ರೆಸ್ ಕೂತಾಗೆಲ್ಲ ಒಂದೊಂದು ತಪ್ಪು ಎಕ್ಸ್ಟ್ರಾ ಮಾಡ್ತಾನೆ ಹೋಗ್ತಿದೆ. ಈ ತಪ್ಪಿನ ಸುಳಿಯೊಳಗೆ ಹೆಂಗೆ ಸಿಕ್ಕಾಕೊಳ್ತಿದೆ ಅಂತಂದ್ರೆ, ವಾಪಸ್ ಬರ್ಲಿಕ್ಕೆ ಏನೋ ಬೆಳಕು ಕಾಣುತ್ತೆ ಅಂತ ಅಲ್ಲಿಗೆ ಹೋದ್ರೆ ಅದು ಬೆಳಕಲ್ಲ, ಮಿಣುಕು ಹುಳ ಅಂತ ಗೊತ್ತಾಗುತ್ತೆ. ಇದು ಅಲ್ಲಿಗೆ ಹೋದ್ರೆ ಮತ್ತೆ ಕತ್ಲು, ಆ ಹುಳ ಮತ್ತೆಲ್ಲೋ ಹೋಗಿರುತ್ತೆ. ಅವ್ರು ಅಟ್ಟಿಸ್ಕೊಂಡೇ ಹೋಗ್ತಿದ್ದಾರೆ, ಹೋದಷ್ಟು ದೀರ್ಘ ಪ್ರಪಾತಕ್ಕೆ ಬೀಳ್ತಿದ್ದಾರೆ. ಹೀಗಾಗಿ ಯಾವತ್ತು ಆಗಿಂದಾಗೆ ಎಲೆಕ್ಷನ್ ಘೋಷಿಸ್ತಾರೆ ಅನ್ನೋದು ದೇವರಿಗೆ ಗೊತ್ತು. ಹೀಗಾಗಿ ಹೋಗೋಕ್ಕಿಂತ ಮುಂಚೆ ಅವರು ಹೇಳಿ ಹೋಗಿದ್ದಾರೆ, ಈ ಬಾರಿ ಎಲೆಕ್ಷನ್ಗೆ ವೋಟರ್ ಐ ಡಿ ಇರೋರು ಮಾತ್ರ ಬರಬೇಕು, ವೋಟರ್ ಐ ಡಿ ಇಲ್ಲದೆ ಹೋದರೆ ಯಾರಿಗೂ ವೋಟಿಂಗ್ ಮಾಡ್ಲಿಕ್ಕೆ ಕೊಡಬೇಡಿ ಅಂತ ಎಲೆಕ್ಷನ್ ಕಮಿಷನರ್ ಮೂಲಕ ಹೇಳಿಸಬೇಕು ಅಂತ ಒಂದು ಯೋಜನೆ ಮಾಡ್ಕೊತಿದ್ದಾರೆ. ಇದು ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಂಚ್ಕೊಳ್ತಿದ್ದೀನಿ. ಯಾಕೆ ಹಿಂಗೆ ಅಂತಂದರೆ, ಅವ್ರಿಗೆ ಚೆನ್ನಾಗಿ ಗೊತ್ತು ತರುಣ ವರ್ಗ ಒಂದು ಬರ್ತಾ ಇದೆ. ಇಷ್ಟು ದಿನ ವೋಟರ್ ಐ ಡಿ ಕಾರ್ಡು ಮಾಡಿಸ್ಕೊಂಡಿರಲಿಲ್ಲ, ಅವರು ವೋಟ್ ಹಾಕಬೇಕು ಅಂತ ಅವ್ರಿಗೆ ಇಚ್ಛೆನೇ ಇರಲಿಲ್ಲ. ಆದರೆ ಇವತ್ತು ಅವರಿಗೆ ವೋಟ್ ಹಾಕಬೇಕು ಅನ್ನಿಸ್ತಿದೆ. ಯಾಕೆಂದರೆ ಮೋದಿನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ವೋಟರ್ ಐ ಡಿನೇ ಕೊಡಲಿಲ್ಲ ಅಂದರೆ ಮೋದಿಗೆ ವೋಟ್ ಬೀಳಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹೀಗಾಗಿ ನಮಗೊಂದು ಕೆಲಸ ಇದೆ, ನಾವು ಜನರನ್ನ ಎಜುಕೇಟ್ ಮಾಡಬೇಕಾಗಿದೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ 18 ಆಗಿದ್ದು ವೋಟರ್ ಐ ಡಿ ಇನ್ನೂ ಸಿಗಲಿಲ್ಲ ಅಂತಂದ್ರೆ ಇವತ್ತಿನಿಂದಲೇ ದಯವಿಟ್ಟು ಕೆಲಸ ಶುರು ಮಾಡಿ. ಆದಷ್ಟು ಬೇಗ ಅವರವರ ಹೆಸರನ್ನು ಅವರವರೇ ರಿಜಿಸ್ಟರ್ ಮಾಡ್ಕೊಳ್ಳಿ, ವೋಟರ್ ಐ ಡಿ ಪಡ್ಕೊಂಡು ವೋಟ್ ಹಾಕೋದನ್ನ ಖಾತ್ರಿ ಮಾಡ್ಕೊಳ್ಳಿ. ನಂಬರ್ 1. ಎರಡನೇದು, ಮೋದಿಯ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ಮೀಡಿಯಾಗಳು ಹಗಲು ರಾತ್ರಿ ಮಾಡ್ತಾ ಇವೆ. ಬಹಳ ಸಂತೋಷ ಏನು ಅಂದರೆ, ಈ ಮೀಡಿಯಾಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಟ್ವಿಟರ್ಗಳು ಕೂತಿವೆ. ಟ್ವಿಟರ್ನಲ್ಲಿರುವಂಥ ಬುದ್ಧಿವಂತರು ಹೇಗೆ ಮೀಡಿಯಾಗಳನ್ನು ಜಾಡಿಸ್ತಿದ್ದಾರೆ ಅಂತಂದರೆ, ಇವತ್ತು ಯಾವ ಮೀಡಿಯಾದಲ್ಲೂ ಕೂಡ ಯಾರಾದರೂ ಒಬ್ಬ ಧೈರ್ಯದಿಂದ ಮೋದಿಯ ವಿರೋಧಕ್ಕೆ ಏನೂ ಮಾತನಾಡೋ ತಾಕತ್ತನ್ನಂತೂ ಉಳಿಸ್ಕೊಂಡಿಲ್ಲ. ಹೆದರಿ ಸಾಯುವಂಥ ಪರಿಸ್ಥಿತಿಯನ್ನು ಟ್ವಿಟರ್ಗಳು ನಿರ್ಮಾಣ ಮಾಡಿವೆ. ಆದರೆ ಸಾಮಾನ್ಯ ಜನರವರೆಗೂ ಇನ್ನೂ ಇದು ರೀಚ್ ಆಗಲಿಲ್ಲ. ಸಾಮಾನ್ಯ ಜನರಿಗೆ ರೀಚ್ ಮಾಡಿಸೋ ಕೆಲಸ ಯಾರದ್ದು? ಮತ್ತು ನಮ್ಮದ್ದೇ. ನಾವೀಗ ಸ್ವಲ್ಪ ಸಮಯ ಕೊಡೋಣ. ನಾನು ಭಾಳ ಜನ ತರುಣರಲ್ಲಿ ಕೇಳ್ಕೊಳ್ತೀನಿ, ತುಂಬ ಜನ ತರುಣರು ನನಗೆ ಕಾಣ್ತಿದ್ದೀರಿ, ಕೆಲವು ಜನ ರಿಟೈರ್ ಆದವರು ಕಾಣ್ತಿದ್ದಾರೆ. ನಂಗೆ ಭಾಳ ಸಂತೋಷ, ಇಬ್ಬರೂ ಒಂದೇ ಸಾಮರ್ಥ್ಯದವರು. ಈ ತರುಣ ಮತ್ತು ರಿಟೈರ್ ನಡುವೆ ಒಂದು ಗ್ರೂಪ್ ಇರುತ್ತಲ್ಲ, ಈ ಗ್ರೂಪಿಗೆ ಅವ್ರದ್ದೇ ಆದ ಸಮಸ್ಯೆಗಳು ಬೇಕಾದಷ್ಟು. ತರುಣರಿಗಿನ್ನೂ ಮದುವೆ ಆಗಲಿಲ್ಲ, ಅವ್ರು ಹಾಯಾಗಿದ್ದಾರೆ, ಎಲ್ಲ ಕೆಲಸವನ್ನು ಸವಾಲಾಗಿ ಸ್ವೀಕರಿಸಬಲ್ಲರು. ರಿಟೈರ್ ಆದವರು ಎಲ್ಲ ಅನುಭವಿಸಿ ಆಗಿದೆ, ಈಗಲೂ ಸವಾಲು ತಗೊಂಡ್ರೆ ಏನು ನಟ್ಟ ಇಲ್ಲ ಅಂತ ತಿಳ್ಕೊಂಡಿರೋರು. ಈ ಮಧ್ಯ ಇರೋರಿಗೆ ಪಾಪ ಕೆಲಸ ಇದೆ, ಅವ್ರಿಗೆ ಮದುವೆ ಆಗಿ ಮಕ್ಕಳನ್ನ ನೋಡ್ಕೋಬೇಕು, ಅವ್ರದ್ದೇ ಆದ ಪ್ರಾಬ್ಲಮ್ಗಳು ಬೇಕಾದಟ್ಟು. ತಾರುಣ್ಯ ಮತ್ತು ಈ ರಿಟೈರ್ ಆಗಿರುವಂಥ ಜನ ಈಗ ಒಂದಾಗಿ ನಾವು ಹಳ್ಳಿಗೆ ಹೋಗಿ ಸಮಾಜಕ್ಕೆ ಈ ವಿಷಯ ಮುಟ್ಟಿಸುವಂಥ, ಈ ಗುಂಗಿನಿಂದ, ಈ ವಿಷಚಕ್ರದಿಂದ ಹೊರಗೆ ಬರಬೇಕು ಅನ್ನುವಂಥ ಕಲ್ಪನೆಯನ್ನು ನಾವು ಮೂಡಿಸಬೇಕು. ನೆನ್ಪಿಟ್ಕೊಳ್ಳಿ, ನಾವು ಯಾರೂ ಯಾವುದೇ ಪಾರ್ಟಿಯ ಕಾರ್ಯಕರ್ತರಲ್ಲ, ನಾವೆಲ್ಲರೂ ದೇಶದ ಪರವಾಗಿ ನಿಂತಿರೋರು. ನಮಗಿರೋದು ಒಂದೇ ಒಂದು ಕನಸು, ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ನರೇಂದ್ರ ಮೋದಿ ಪ್ರಧಾನಿಯಾದ ಮರುದಿನ ನಮೋ ಬ್ರಿಗೇಡ್ಗೂ ನಮಗೂ ಏನೂ ಸಂಬಂಧ ಇಲ್ಲ. ನಾವೆಲ್ಲರೂ ನಮೋ ಬ್ರಿಗೇಡನ್ನು ವಿಸರ್ಜಿಸ್ತೀವಿ. ನಮೋ ಬ್ರಿಗೇಡನ್ನು ವಿಸರ್ಜಿಸಿ ನರೇಂದ್ರ ಮೋದಿಯನ್ನು ಪ್ರಧಾನಿ ಪಟ್ಟದಲ್ಲಿ ಕೂರಿಸಿ ನಮ್ಮ ಕೆಲಸ ಅಲ್ಲಿವರೆಗಾದರೂ ಮುಗೀತು ಅಂತ. ಯಾಕೆಂದರೆ ನರೇಂದ್ರ ಮೋದಿ ಬರದೇ ಹೋದರೆ ಯಾರ್ಯಾರು ಬರ್ತಾರೆ ಅನ್ನೋ ಪಟ್ಟಿ ಇದೆಯಲ್ಲ, ಅದನ್ನಂತೂ ಓವರ್ಟೇಕ್ ಮಾಡಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೈಯಲ್ಲಿ ದೇಶವನ್ನು ಕೊಟ್ಟಿದ್ದೀವಿ ಅಂತ ವಿಶ್ವಸಿತರಾಗಿರ್ಬೋದು ಅನ್ನುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕು. ಹೀಗಾಗಿ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಲ್ಲಿಂದ ಆಚೆ ಹೋಗಬೇಕಾದ್ರೆ ಈ ದೇಶದ
ಒಟ್ಟಾರೆ ಸ್ಥಿತಿಯನ್ನು ನಮ್ಮ ಸಮಾಜದ ಮುಂದೆ ನಾವು ಸಮರ್ಥವಾಗಿ ಪ್ರೆಸೆಂಟ್ ಮಾಡೋಣ. ಒಂದನೇದು. ಎರಡನೇದು, ಹಳ್ಳಿಗಳಲ್ಲಿ ದೂರ ದೂರದ ಮನೆಗಳಲ್ಲಿ ಯಾರಿದ್ದಾರೋ ಅವರಿಗೂ ಕೂಡ ಒಂದು ಅವೇರ್ನೆಸ್ ಕೊಡುವಂಥ ಪ್ರಯತ್ನ ಮಾಡೋಣ. ಮೂರನೇದೊಂದು ಕೆಲಸ ಇದೆ. ನಮ್ಮ ನಡುವೆಯೇ ಕೆಲವು ಬುದ್ಧಿವಂತರಿದ್ದಾರೆ, ಅವರು ಮೋದಿ ಬಗ್ಗೆ ಅಪಾರವಾದ ಗೌರವ ಇದೆ, ಆದರೆ ರಾಷ್ಟ್ರದ ಬಗ್ಗೆ ಅಷ್ಟೇ ಗೌರವ ಇದೆ ಅಂತ ಅಂದರೆ ಎಲೆಕ್ಷನ್ಗೆ ಹೋಗಬೇಕು ಅನ್ನೋಂಥ ಗೌರವ ಇಲ್ಲ. ನಾವು ಸ್ವಲ್ಪ ಅವರನ್ನೆಲ್ಲ ಹಿಡ್ಕೊಂಡು ಈಗಲಿಂದಲೇ ಒಂದು ತಂಡವನ್ನು ಕಟ್ಟಿ ಈ ತಂಡದ ಮೂಲಕ ನಾವು ಈ ಕೆಲಸ ಮಾಡ್ತೀವಿ ಅಂತ ನಿಶ್ಚಯ ಮಾಡಿದರೆ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಯನ್ನು ಈ ರಾಷ್ಟ್ರದಲ್ಲಿ ತರಬಹುದು. ಈ ರಾಷ್ಟ್ರದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಕೂತಿರೋರು ಕೆಲವರು ಅಂದ್ಕೊಂಡಿದ್ದಾರೆ ರಾಷ್ಟ್ರವನ್ನು ಆಳೋದು ನಮ್ಮದ್ದೇ ಹಕ್ಕು ಅಂತ. ಸ್ವಲ್ಪ ಬದಲಾಯಿಸೋಣ. ನೀವೊಬ್ಬರೇ ರಾಷ್ಟ್ರವನ್ನು ಆಳೋರಲ್ಲ, ಸಮರ್ಥರಾದವರು ಈ ರಾಷ್ಟ್ರದಲ್ಲಿ ಬೇಕಾದಷ್ಟಿದ್ದಾರೆ. ರತ್ನಗರ್ಭ ಭಾರತಿ ಅನ್ನೋದನ್ನು ಸಾಬೀತು ಮಾಡೋಣ. ಆಮೇಲೆ ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ಮೋದಿ ಒಬ್ಬರೇ ಇಲ್ಲ, ಮೋದಿ ಥರದ ಇನ್ನೂ ಸಾವಿರಾರು ಜನ ಇದ್ದಾರೆ, ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಒಮ್ಮೆ ಸಮರ್ಥ ಮೋದಿ ಅಲ್ಲಿಗೆ ಬಂದು ಕೂತ್ಕೊಂಡ್ರೆ ಅಂಥ ನೂರಾರು ಮೋದಿಗಳು ನಮ್ಮ ಕಣ್ಣೆದುರಿಗೆ ಬರ್ತಾರೆ, ಅಂಥವರು ಈ ರಾಷ್ಟ್ರವನ್ನು ಮುನ್ನಡೆಸ್ತಾರೆ ಅನ್ನುವಂಥ ಆ ಸಂಕಲ್ಪವನ್ನು ಗಟ್ಟಿ ಮಾಡಿಕೊಂಡು ನಾವು ನೀವು ಗಟ್ಟಿ ಹೆಜ್ಜೆ ಇಡೋಣ. ಈ ರಾಷ್ಟ್ರವನ್ನು ಸಮರ್ಥರ ಕೈಯಲ್ಲಿ ಕೊಡೋಣ. ಈ ರಾಷ್ಟ್ರ ಮತ್ತೆ ಏಳಿಗೆಯನ್ನು ಕಾಣಬೇಕು ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಬೇರೆ ದಾರಿಯೇ ಇಲ್ಲ. ಅದಕ್ಕೆ ಇತ್ತೀಚೆಗೆ ರಾಮದೇವ್ ಬಾಬಾ ಒಂದು ಕರೆ ಕೊಟ್ಟಿದ್ದಾರೆ. ಇದು ನಥಿಂಗ್ ಟು ಡೂ ವಿತ್ ಪೊಲಿಟಿಕ್ಸ್, ಇದು ಆಯುರ್ವೇದದ ಒಂದು ಸಮರ್ಥವಾದ ಘೋಷಣೆ. ರಾಮದೇವ್ ಬಾಬಾ ಹೇಳಿದ್ದಾರೆ, ಕಾಂಗ್ರೆಸ್ ಕಳೆ ಅಳಿಸಿ ತುಳಸಿ ಗಿಡ ಬೆಳೆಸಿ ಅಂತ ಹೇಳಿದ್ದಾರೆ. ಈಗ ನಾವು ತುಳಸಿ ಬೆಳೆಸಬೇಕಾಗಿದೆ, ಕಾಂಗ್ರೆಸ್ ಕಳೆಯನ್ನು ಕಿತ್ತು ಹಾಕಬೇಕು. ಕಾಂಗ್ರೆಸ್ ಕಳೆ ಸ್ವಂತದ್ದಲ್ಲ, ಹೊರಗಡೆಯಿಂದ ಬಂದಿದ್ದು. ನಮಗೆ ಗೋಧಿ ಬರಬೇಕಾದ್ರೆ ಆ ಗೋಧಿಯ ಜೊತೆಗೆ ಕಾಂಗ್ರೆಸ್ ಕಳೆಯೂ ಅಮೆರಿಕಾದಿಂದ ಬಂದಿತ್ತು. ಇವತ್ತು ಆ ಕಳೆ ಸಹಿಸಿಕೊಳ್ಳಿಕ್ಕಾಗದೇ ಇರೋಷ್ಟು ಬೆಳೆದು ಬಿಟ್ಟಿದೆ. ಈ ಕಳೆಯನ್ನು ಕಿತ್ತಾಕಿ ತುಳಸಿ ಗಿಡ ನೆಡುವಂಥ ಒಂದು ಅಭ್ಯಾಸ ಆಗಬೇಕು. ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಟೀಮ್ ಹೋಗಿ ಪ್ರಯತ್ನ ಮಾಡ್ತು, ತುಂಬ ಚೆನ್ನಾಗಿತ್ತು ಪ್ರಯತ್ನ. ಎಲ್ಲೂ ಕೂಡ ರಾಜಕೀಯದ ಉಲ್ಲೇಖ ಇಲ್ಲ. ಅವ್ರು ಏನು ಮಾಡಿದ್ರು, ಒಂದು 20-25 ಜನ ವಾಲಂಟಿಯರ್ಗಳು ಎಲ್ಲ ಮನೆ ಮುಂದೆ ಹೋಗೋದು, ಮನೆ ಮುಂದೆ ಇರೋ ಕಾಂಗ್ರೆಸ್ ಕಳೆಗಳನ್ನೆಲ್ಲ ಕಿತ್ತು ಹಾಕೋದು, ಒಂದು ಕಡೆ ಹಾಕಿ ಮನೆಯವ್ರಿಗೆ ಹೋಗಿ ಒಂದು ತುಳಸಿ ಗಿಡ ಕೊಟ್ಟು, ನೋಡಿ ಕಾಂಗ್ರೆಸ್ ಕಳೆ ತೊಲಗಿಸಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಬೆಳೆಸ್ಕೊಳ್ಳಿ ಅಂತ ಹೇಳಿ ಬಂದ್ಬಿಡೋದು. ಅದರ ಪ್ರಭಾವ ಹೆಂಗಾಗಿದೆ ಅಂತಂದರೆ ನಿಜವಾದ ಕಳೆ ಯಾವುದು ಅಂತ ಸಮಾಜಕ್ಕೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಹೀಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು, ಹೊಸ ಹೊಸ ಯೋಜನೆಯನ್ನು ನಾವು ರೂಪಿಸಿಕೊಳ್ಳೋಣ. ಈಗಲ್ಲದೆ ಹೋದರೆ ಮತ್ತಾವತ್ತೂ ಇಲ್ಲ. ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ನೌ ಆರ್ ನೆವರ್, ಡೂ ಆರ್ ಡೈ ಅನ್ನುವಂಥ ಸಿಚುವೇಶನ್ಗೆ ಭಾರತ ಬಂದ್ಬಿಟ್ಟಿದೆ. ಇನ್ನು ಹೆಚ್ಚಂದರೆ ಸರಿಯಾಗಿ ಎಲೆಕ್ಷನ್ ನಡೆದರೆ ಹೆಚ್ಚಂದರೆ 8 ತಿಂಗಳು, ಸ್ವಲ್ಪ ಮುಂಚೆ ಆದರೆ 5-6 ತಿಂಗಳೊಳಗೆ ಎಲೆಕ್ಷನ್ನು ಬರ್ಬೋದು. ಅದಕ್ಕೆ ನಾನು ಕೇಳ್ಕೊಳ್ತೀನಿ, ಯಾವುದಾದ್ರೂ ತರುಣರು, ನಾನು ಮುಂದಿನ 4-5 ತಿಂಗಳ ಕಾಲ ಪೂರ್ಣವಾಗಿ ಈ ಕೆಲಸಕ್ಕೋಸ್ಕರ ಸಿದ್ಧವಾಗಿದ್ದೀನಿ, ಏನನ್ನೂ ಅಪೇಕ್ಷೆ ಪಡದೆ, ನನಗೆ ಒಂದೇ ಒಂದು ಅಪೇಕ್ಷೆ, ಈ ರಾಷ್ಟ್ರ ಮತ್ತೆ ತನ್ನ ಕ್ರೆಡಿಬಿಲಿಟಿ ಗಳಿಸ್ಕೊಳ್ಬೇಕು, ಜಗತ್ತಿನ ಎದುರು ಎದೆ ಎತ್ತಿ ನಿಲ್ಲಬೇಕು ಅನ್ನೋಂಥ ಒಂದೇ ಅಪೇಕ್ಷೆ ಇದೆ ನನಗೆ. ನಾನು ಮುಂದಿನ ಕೆಲವು ತಿಂಗಳ ಕಾಲ ರಾಷ್ಟ್ರಕ್ಕೋಸ್ಕರ ಕೊಡಬಲ್ಲೆ ಅಂತ ಹೇಳೋರಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಅನೇಕ ಜಿಲ್ಲೆಗಳಲ್ಲಿ ಓಡಾಡಬೇಕಾದಂಥ ಅಗತ್ಯ ಇದೆ, ಅನೇಕ ಜಿಲ್ಲೆಗಳ ಜನರಿಗೆ ಈ ವಿಚಾರ ಮುಟ್ಟಿಸಬೇಕಾದಂಥ ಅಗತ್ಯ ಇದೆ. ಕೆಲವು ಜಿಲ್ಲೆಗಳಂತೂ ಹೇಗಿವೆ ಅಂತಂದ್ರೆ ಪೂರ್ತಿ ದೀರ್ಘ ನಿದ್ದೆಯಲ್ಲಿವೆ. ಅಲ್ಲಿಂದ ಎಬ್ಬಿಸಬೇಕು ಅಂದರೆ ನಮ್ಗೆಲ್ರಿಗೂ ದೊಡ್ಡ ಕೆಲಸ ಇದೆ. ಯಾರಿಗಾದರೂ ಇಂಥ ಆಸಕ್ತಿ ಇದ್ದು ನಾನು ಸಮಯ ಕೊಡಬಲ್ಲೆ, ನನ್ನ ಹತ್ರ ಇಂಥ ಸಾಮರ್ಥ್ಯ ಇದೆ ಅಂತಂದರೆ ದಯವಿಟ್ಟು ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನಾವೆಲ್ಲ ಹೋಗೋಣ, ಗಲ್ಲಿ ಗಲ್ಲಿ ಸುತ್ತಾಡೋಣ, ಹೊಸ ಭಾರತ ನಿರ್ಮಾಣ ಮಾಡೋಣ. ಈ ಭಾರತ ಜಗತ್ತಿಗೆ ಬೆಳಕು ಕೊಡುವಂಥ ವೈಬ್ರೆಂಟ್ ಭಾರತ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತಾ, ಪ್ರೀತಿಯಿಂದ ನನ್ನನ್ನು ಕರೆಸಿದಂಥ ನಮೋ ಬ್ರಿಗೇಡ್ನ ಮಿತ್ರರಿಗೆ ಅತ್ಯಂತ ಪ್ರೀತಿಯಿಂದ ವಂದಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್. ದೇಶದ ಸಾರಥಿ ಆಗಬೇಕು, ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಿ ಆಗಲೇಬೇಕು ಅನ್ನುವಂತಹ ಅನಿವಾರ್ಯತೆ ಈ ದೇಶಕ್ಕೆ ಉಂಟು ಎನ್ನುವಂತಹ ಅರಿವನ್ನು ನಮ್ಮಲ್ಲಿ ಸರಿಯಾಗಿ ಮನದಟ್ಟು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಿಮಗೆ ಏನಾದರೂ ಸಲಹೆಗಳು ಅಥವಾ ಅನುಮಾನಗಳು ಏನಾದರೂ ಅದನ್ನು ಬಹಳ ಕಡೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ.